इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवं। नारायणः परो व्यक्तादण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता ವೇದಸಾಗರಾತ್। ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಹಿರಿಯರೇ, ನಿಮ್ಮೆಲ್ಲರ ಮನಸ್ಸನ್ನು ಯಾವ ಚೈತನ್ಯ ವಸ್ತು ಪ್ರಚೋದಿಸ್ತಾ ಇದೆಯೋ ಆ ಚೈತನ್ಯಕ್ಕೆ ನಮಸ್ಕರಿಸಿ ನನ್ನ ಇಂದಿನ ವಾಗ್ವ್ಯಾಪಾರವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಿನ್ನೆ ದಿವಸ ನಾವು 25ನೇ ಶ್ಲೋಕದವರೆಗೆ ಚಿಂತನೆ ಮಾಡಿದ್ದೇವೆ. ಇವತ್ತು 26ನೇ ಶ್ಲೋಕದಿಂದ ಮುಂದಕ್ಕೆ ನಾವು ನಮ್ಮ ಚಿಂತನೆಯನ್ನು ಮಾಡಬೇಕಾಗಿದೆ. ಆ 26ನೇ ಶ್ಲೋಕ ಏನು ಅಂದರೆ, ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್ ಅಂತ. ಏನು ಈ ಶ್ಲೋಕದ ಅರ್ಥ ಅಂದರೆ, ವಿವೇಕಿಯಾದವನು ಕರ್ಮದಲ್ಲಿ ಆಸಕ್ತರಾದಂತಹ ಅಜ್ಞರಿಗೆ ಬುದ್ಧಿಭೇದವನ್ನು ಉಂಟು ಮಾಡಬಾರದು. ಮಿಗಿಲಾಗಿ ಆತ ತಾನೂ ಕರ್ಮವನ್ನು ಮಾಡ್ತಾ ಅವರನ್ನು ತನ್ನ ಜೊತೆಗೆ ಸೇರಿಸಿಕೊಂಡು ಅವರು ಕರ್ಮವನ್ನು ಮಾಡುವಂತೆ ಅವರನ್ನು ಪ್ರಚೋದಿಸಬೇಕು, ತೊಡಗಿಸಬೇಕು. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅಂತ. ತಾನು ಮಾಡ್ತಾ ಮಾಡ್ತಾ ಜೋಷಯೇತ್ ಅಂದರೆ ಅವ್ರನ್ನ ತೊಡಗಿಸಬೇಕು ಅಂತ. ಮಾಡಿಯಪ್ಪ ಇದನ್ನು ಹೀಗೆ ಅಂತ. ಈ ಶ್ಲೋಕವನ್ನು ಹೇಳ್ತಾ ಗೀತಾಚಾರ್ಯ ಇಲ್ಲಿ ಒಂದು ಮಾತನ್ನು ನಮಗೆ ತಿಳಿಸಿಕೊಡ್ತಾನೆ. ಏನು ಅಂದರೆ, ವಿವೇಕಿಯಾದವನಿಗೆ ನಾನು ಇಲ್ಲೊಂದು ಹೊಣೆಗಾರಿಕೆಯನ್ನು ಇರಿಸಿದ್ದೇನೆ ಅಂತಾನೆ. ಆದರೆ ನೇರವಾಗಿ ಹೇಳುವುದಿಲ್ಲ, ಪರ್ಯಾಯವಾಗಿ ಹೇಳ್ತಾನೆ ಆ ಮಾತನ್ನು. ಏನು ಹೊಣೆಗಾರಿಕೆ ಅಂದರೆ, ನಮ್ಮಲ್ಲಿ ಕೆಲವು ಜನರಿಗೆ ಒಂದು ತರಹದ ಸ್ವಭಾವ ಇರ್ತದೆ. ಅವರು ಕೆಲವು ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅವರ ಎದುರಿನಲ್ಲಿರುವಂಥ ವ್ಯಕ್ತಿಗಳಿಗೆ ಆ ವಿಷಯ ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ತಪ್ಪಾಗಿ ಹೇಳ್ತಾರೆ ಅಥವಾ ತಪ್ಪಾಗಿ ಕೆಲಸ ಮಾಡ್ತಾರೆ. ಆಗ ಥಟ್ಟಂತ ಏನು ಮಾಡ್ತಾರೆ ಕೇಳಿದರೆ, ನೀನು ಮಾಡ್ತಾ ಇದ್ದದ್ದು ತಪ್ಪು ಅಂತ ಹೇಳಿಬಿಡ್ತಾರೆ. ಗೀತಾಚಾರ್ಯ ಹೇಳ್ತಾನೆ, ಹಾಗೆ ಮಾಡಕೂಡದು ಅಂತ. ಯಾಕೆ ಅಂದರೆ ಅವನು ಅಜ್ಞ ಅಂತ. ಹಾಗಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಆತ ಹೇಳ್ತಾನೆ. ಅಜ್ಞರು ಶ್ರದ್ಧೆಯಿಂದ ಯಾವುದೋ ಒಂದು ಕರ್ಮವನ್ನು ಮಾಡ್ತಾ ಇರ್ತಾರೆ. ಹಾಗೆ ಅವರು ಮಾಡ್ತಾ ಇರುವಂತಹದ್ದು ಸರಿಯೋ ತಪ್ಪೋ, ಶಾಸ್ತ್ರ ಸಮ್ಮತವೋ ಅಥವಾ ಅಸಮ್ಮತವೋ, ವಿರುದ್ಧವೋ ಅಥವಾ ಬದ್ಧವೋ, ಹೀಗೆ ಏನಾದರೂ ಒಂದು ಆಗಿರಬಹುದು. ಅದು ಆಗ ಒಂದನ್ನು ವಿವೇಕಿಯಾದವನು ಗ್ರಹಿಸಬೇಕು. ಒಟ್ಟಾರೆ ಅವನು ಮಾಡ್ತಾ ಇರುವಂಥ ಕರ್ಮ ಇನ್ನೊಬ್ಬರಿಗೆ ತೊಡಕಾಗದೇ ಇರುವ ಹಾಗೆ ಇದ್ದರೆ ಸಾಕು ಅಂತ. ಇಷ್ಟು ಗುಣವನ್ನು ನೋಡಿಕೊಂಡು ಆತ ಏನು ಮಾಡಬೇಕು ಅಂದರೆ, ಅವನು ಮಾಡ್ತಾ ಇರುವಂಥ ಕರ್ಮದಲ್ಲಿ ಒಮ್ಮೆಗೆ ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಬಾರದು, ಅಥವಾ ನೀನು ಮಾಡ್ತಾ ಇರೋದು ತಪ್ಪು ಅಂತಲೂ ಹೇಳಬಾರದು. ಹಾಗೆ ಮಾಡಿದರೆ ಏನಾಗುತ್ತೆ ಅಂದರೆ, ಅವನ ಶ್ರದ್ಧೆ, ಇಷ್ಟು ದಿವಸ ಯಾವ ಬಲವಾದ ಶ್ರದ್ಧೆಯಿಂದ ಆ ಕರ್ಮವನ್ನು ಮಾಡ್ತಿದ್ದನೋ ಒಮ್ಮೆಗೆ ಅವನ ಶ್ರದ್ಧೆ ಕುಸಿದು ಹೋಗಿಬಿಡ್ತದೆ. ಅಯ್ಯೋ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿಬಿಟ್ರಲ್ಲ, ಹಾಗಿದ್ರೆ ನಾನು ಹೇಗೆ ಮಾಡೋದು ಗೊತ್ತಿಲ್ಲ, ಗೊತ್ತಾಗುವವರೆಗೆ ಮಾಡೋದನ್ನು ಬಿಟ್ಬಿಡೋಣ ಅಂತ ತೀರ್ಮಾನಕ್ಕೆ ಬರ್ತಾನೆ. ಒಟ್ಟಾರೆ ಅವನ ಶ್ರದ್ಧೆ ಕುಸಿದು ಹೋಗುವಂತೆ
ಅಥವಾ ಅವನ ಶ್ರದ್ಧೆಯನ್ನು ಕಸಿದುಕೊಳ್ಳುವಂತೆ ಮಾಡುತ್ತೆ ಇವನು ಹೇಳಿದಂತಹ ಮಾತು. ಅದಕ್ಕೋಸ್ಕರ ಇವನು ಹಾಗೆ ಹೇಳಬಾರದು. ಇದಕ್ಕೊಂದು ಲೌಕಿಕ ದೃಷ್ಟಾಂತ ಕೊಡಬೇಕು ಅಂದರೆ, ಒಬ್ಬ ಕುರುಡ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ಕುರುಡನಿಗೆ ತನ್ನ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ಗೊತ್ತು. ಅವನಿಗೆ ಅವನೊಬ್ಬನೇ ತನ್ನ ಕೆಲಸವನ್ನೆಲ್ಲ ಮಾಡ್ಕೊಳ್ತಾನೆ. ಇಲ್ಲಿ ಹಾಲ್ ಇದೆ, ಇಲ್ಲಿ ಅಡುಗೆ ಮನೆ ಇದೆ, ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಶೌಚಾಲಯ ಇದೆ, ಇಲ್ಲಿ ಸಿಟೌಟ್ ಇದೆ ಅಂತೆಲ್ಲ ಗೊತ್ತು ಅವನಿಗೆ. ಹಾಗಾಗಿ ಮನೆಯಲ್ಲಿ ಯಾರು ಇಲ್ಲದಿದ್ದರೂ ಸಹ ಅವನು ತನ್ನ ಕೆಲಸವನ್ನೆಲ್ಲ ಮಾಡ್ಕೊಳ್ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಕುರುಡನನ್ನು ಆ ಮನೆಯಿಂದ ತಪ್ಪಿಸಿ ಇನ್ನೊಂದು ಮನೆ ತೆಗೆದುಕೊಂಡು ಹೋಗಿ ಬಿಟ್ಬಿಟ್ಟು ನೀನು ನಿನ್ನ ಕೆಲಸ ಮಾಡ್ಕೊ ಅಂದರೆ ಅವನು ಏನು ಮಾಡ್ತಾನೆ? ಈ ಕುರುಡ ಯಾರು ಅಂತ ಗೊತ್ತಾಯ್ತಲ್ಲ ನಿಮಗೆ, ಅಜ್ಞ. ಆದರೆ ಶ್ರದ್ಧೆ ಇದೆ ಅವನಿಗೆ. ಮನೆ ಯಾವುದು ಅಂತ ಗೊತ್ತಾಯ್ತಲ್ಲ, ಅವನು ಮಾಡ್ತಾ ಇರುವಂಥ ಕರ್ಮ. ಹೀಗೆ ಒಮ್ಮೆಗೆ ಹೇಳಿದಾಗ ಏನಾಗುತ್ತೆ ಕೇಳಿದರೆ, ಕುರುಡನಿಗೆ ತಪ್ಪಿ ಹೋದಂತಹ ತನ್ನ ಮನೆಯಂತೆ ಆಗಿಬಿಡುತ್ತದೆ ಅಂತಾನೆ ಗೀತಾಚಾರ್ಯ. ಆದ್ದರಿಂದ ಪಂಡಿತರಾದವರು ಅಂದರೆ ವಿವೇಕಿಗಳಾದವರು ಏನು ಮಾಡಬೇಕು ಹೇಳಿದರೆ, ಸ್ವಲ್ಪ ಕಾಲ ಅವರಂತೆ ಆಚರಿಸುವಂತೆ ನಟಿಸ್ತಾ ಹಂತ ಹಂತವಾಗಿ ಅವರನ್ನು ದಾರಿಗೆ ತರಬೇಕು. ಅವ್ರು ಮಾಡ್ತಾ ಇರೋ ತಪ್ಪು ಶತಸಿದ್ಧ ಗೊತ್ತು ನನಗೆ, ಆದರೂ ಸಹ ಮಾಡಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಮಗುವನ್ನು ಕರೆದುಕೊಂಡು ವಾಕಿಂಗ್ ಹೋಗುವ ನೀವು ಮಗುವಿನ ಹೆಜ್ಜೆಯ ವೇಗಕ್ಕೆ ಹೆಜ್ಜೆ ಹಾಕಬೇಕೆ ಅಷ್ಟೇ ಹೊರತು ನಿಮ್ಮ ಹೆಜ್ಜೆಯ ವೇಗಕ್ಕೆ ಮಗುವನ್ನು ಎಳಿಬಾರದು. ಎಳೆದರೆ ಮಗು ಮುಗ್ಗರಿಸುತ್ತೆ. ಆದ್ದರಿಂದ ಆತ ನಿತ್ಯಕರ್ಮೇ ಮೊದಲಾದಂಥ ಶುಭ ಕರ್ಮಗಳನ್ನು ಮಾಡ್ತಾ ಇದ್ದಾಗ ಆಗ್ಬೋದು, ತಪ್ಪಾಗ್ಬೋದು, ಅಥವಾ ಕಾಮನೆಯಿಂದಲೇ ಮಾಡಬಹುದು, ಮಾಡಲಿ ಬಿಡಿ. ಆದರೆ ಈ ಯಾರ ಅಂತಃಕರಣ ಈ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಇನ್ನೂ ಶುದ್ಧವಾಗಲಿಲ್ವೋ ಅಂಥವರಿಗೆ ಅಕರ್ತಾತ್ಮ ಬೋಧನೆಯನ್ನು, ಅಂದರೆ ಆತ್ಮ ಎನ್ನುವವನು ಅಕರ್ತ, ಅವನು ಭೋಕ್ತನಲ್ಲ, ಜಗತ್ತು ಮಿಥ್ಯಾ, ಈ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಲಿಕ್ಕೆ ಹೋಗಬಾರದು. ಮತ್ತು ಅಕರ್ತಾತ್ಮ ಉಪದೇಶಕ್ಕೆ ಇಂಥವರು ಅಜ್ಞರು ಸುತರಾಂ ಅರ್ಹರಲ್ಲ, ಅಧಿಕಾರಿಗಳಲ್ಲ. ಕೆಲವು ಜನ ನೋಡಿ, ವಾರದಲ್ಲಿ ಒಂದೊಂದು ದಿವಸ ಒಂದೊಂದು ದೇವತಾ ಆರಾಧನೆ ಅಂತ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನೇನೋ ಭಾವನೆ ಇರುತ್ತೆ, ನನಗೆ ಲಕ್ಷ್ಮಿಯೂ ಬೇಕು, ಷಣ್ಮುಖನೂ ಬೇಕು, ಗಣಪತಿಯೂ ಬೇಕು, ಇನ್ನೂ ಏನೇನೆಲ್ಲ ಹೇಳ್ತಾ ಹೋಗ್ತಾರೆ ಅವರು. ಆದರೆ ವೇದಾಂತದ ನಿಜವಾದ ನೆಲೆಯಲ್ಲಿ ನೋಡಿದರೆ, ಮತ್ತು ನಾನು ಇಲ್ಲಿ ಮುಂದೆ ಹೇಳೋದಕ್ಕೂ ನನಗೂ ಹೆದರಿಕೆ ಆಗ್ತಾ ಉಂಟು. ಆದರೆ ಯಾಕೆ ಕೇಳಿದರೆ ಶ್ರುತಿ ಏನು ಹೇಳುತ್ತೆ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ದೇವನೊಬ್ಬ, ನಾಮ ಹಲವು. ಇದು ಗೊತ್ತಿಲ್ಲದೆ ಇರುವವರಿಗೆ ಇದ್ದಕ್ಕಿದ್ದ ಹಾಗೆ ನೀನು ಇದನ್ನೆಲ್ಲ ಮಾಡೋದು ತಪ್ಪು ಅಂದರೆ ಏನಾಗತ್ತೆ? ಬೇಡ. ಅವನಿಗೆ ಇದ್ದಕ್ಕಿದ್ದ ಹಾಗೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ವೇದಾಂತ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರೆ ಏನಾಗತ್ತೆ? ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಹೊಯ್ದಾಟ ಪ್ರಾರಂಭ ಆಗಿಬಿಡ್ತದೆ. ಅದಕ್ಕೋಸ್ಕರ ಯಾರಿಗೆ ಇನ್ನೂ ಶುಭ ಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧ ಆಗಲಿಲ್ವೋ ಅವರಿಗೆ ಸುತರಾಂ ವೇದಾಂತದ ಉಪದೇಶವನ್ನು, ಅಂದರೆ ಎತ್ತರದ ಮಟ್ಟದ ಉಪದೇಶವನ್ನು ಸುತರಾಂ ಮಾಡಬಾರದು, ಮಾಡಲೇಬಾರದು ಅಂತಾನೆ ಗೀತಾಚಾರ್ಯ. ಯಾಕೆಂದರೆ ಇಂತಹ ಅನಧಿಕಾರಿಗಳು ನೀವು ಈ ಅಕರ್ತಾತ್ಮ ಉಪದೇಶವನ್ನು ಮಾಡಿದರೆ ಏನಾಗ್ತದೆ ಅಂದರೆ, ತತ್ವಜ್ಞಾನದ ಉಪದೇಶವನ್ನು ಕೇಳಿ ಅವರೇನು ಮಾಡ್ತಾರೆ ಅಂದರೆ ಕರ್ಮವನ್ನು ಬಿಟ್ಟುಬಿಡ್ತಾರೆ. ಕರ್ಮ ಬಿಟ್ಟಿದ್ದರಿಂದ ಅವರ ಅಂತಃಕರಣ ಶುದ್ಧ ಆಗೋದಿಲ್ಲ. ಆ ಕಡೆ ಜ್ಞಾನನಿಷ್ಠೆ ಬಂದಿಲ್ಲ. ಈಗೇನಾಯಿತು? ಅವರು ತ್ರಿಶಂಕು ಸ್ವರ್ಗದಲ್ಲಿ ನಿಲ್ತಾರೆ. ಅವರು ತ್ರಿಶಂಕು ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡಿದವರು ಯಾರು? ಇವರು. ಅಂದರೆ ವಿವೇಕಿಗಳು ಅಂತ ಅಂದುಕೊಂಡ ಅವಿವೇಕಿಗಳು ಅಂತ ಹೇಳಬೇಕಾಗತ್ತೆ ನಾವು. ಹಾಗಾಗಿ ಈ ಜ್ಞಾನಿಗಳಾದವರಿಗೆ ಒಂದು ಹೊಣೆಗಾರಿಕೆ ಉಂಟು. ಅವರನ್ನು ಅಲ್ಲಗಳೆದು, ಅವರು ಮಾಡುವುದನ್ನು ಅಲ್ಲಗಳೆದು
ಕರ್ಮ ಮಾರ್ಗದಿಂದ ತಪ್ಪಿಸಿ ಜ್ಞಾನ ಮಾರ್ಗಕ್ಕೂ ಹಚ್ಚಲಿಕ್ಕಾಗದೆ ಅವರನ್ನು ನೀನು ನರಕಕ್ಕೆ ಕಳಿಸಿದಂತೆ ಆಗುತ್ತೆ ಅಂತಾರೆ ಶಾಸ್ತ್ರಕಾರರು. ಈ ಹಿನ್ನೆಲೆಯಲ್ಲಿ ಶಾಸ್ತ್ರದ ಒಂದು ಮಾತುಂಟು. ಯಾಕೆ ನಾನು ಇಷ್ಟು ಹೇಳಿದ್ದು ಸಹ ಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳಿದ್ದು, ನಂದು ಸ್ವಂತ ಮಾತಲ್ಲ, ಶಬ್ದ ಮಾತ್ರ ನಂದು ಅಷ್ಟೇ. ಏನು ಹೇಳುತ್ತೆ ಶಾಸ್ತ್ರ ಅಂದರೆ, ಅಜ್ಞಸ್ಯ ಅರ್ಧಪ್ರಬುದ್ಧಸ್ಯ ಸರ್ವಂ ಬ್ರಹ್ಮೇತಿ ಯೋ ವದೇತ್. ಸಂಸ್ಕೃತ ಬಲ್ಲವರಿಗೆ ಸಹಜವಾಗಿ ಅರ್ಥ ಆಗತ್ತೆ. ಅಜ್ಞಸ್ಯ ಅರ್ಧಪ್ರಬುದ್ಧಸ್ಯ ಸರ್ವಂ ಬ್ರಹ್ಮೇತಿ ಯೋ ವದೇತ್ ಮಹಾನಿರಯಜಾಲೇಷು ಸತೇನ ವಿನಿಯೋಜಿತ. ನಿರಯ ಅಂದರೆ ನರಕ ಅಂತ ಅರ್ಥ. ಅಂದರೆ ಒಬ್ಬ ಅರ್ಧಪ್ರಬುದ್ಧನಾದವನು ಅಜ್ಞಾನಿಯನ್ನು ಕುರಿತು ಜ್ಞಾನಿಯಾದವನು, ನೋಡಪ್ಪ, ನೀನು ನಾನು ಈ ಸಮಸ್ತ ಜಗತ್ತೂ ಸಹ ಬ್ರಹ್ಮಸ್ವರೂಪವೇ. ಆದ್ದರಿಂದ ನೀನು ಯಾರಿಗೆ ಏನು ಅಂತ ಮಾಡ್ತೀಯೆ? ನೀನು ನಾನು ಇಬ್ಬರೂ ಸಹ ಒಬ್ಬರೇ. ಈ ಪ್ರಪಂಚವೂ ಸಹ ಬ್ರಹ್ಮವಸ್ತುವಿನಿಂದ ಬಿಟ್ಟು ಬೇರೆ ಇಲ್ಲ. ಪ್ರಪಂಚದಲ್ಲಿರುವಂಥ ಗುಡಿ ಗೋಪುರಗಳು ಸಹ ಬ್ರಹ್ಮವಸ್ತುವಿನಿಂದ ಬೇರೆ ಅಲ್ಲ. ಅದು ನಿಂದೇ ಸ್ವರೂಪ ಅಂದಮೇಲೆ ನೀನು ಯಾರ ಹೆಸರಲ್ಲ ಅಷ್ಟೋತ್ತರ ಶತನಾಮ ಪೂಜೆ ಮಾಡ್ತೀಯ, ಯಾರಿಗೆ ಮಾಡಿಸ್ತೀಯ ಅಂತೆಲ್ಲ ಕೇಳಿ ಗೊಂದಲ ಹುಡಿಸ್ಬಿಟ್ರೆ ಏನಾಗಬೇಕು? ಹಾಗೇನಾಗುತ್ತೆ ಕೇಳಿದರೆ, ಅಂಥವನನ್ನು ಹೀಗೆ ಹೇಳಿದಂಥ ಪಂಡಿತ ನೇರವಾಗಿ ನರಕಕ್ಕೆ ಕಳಿಸಿದಂತೆ ಆಗುತ್ತದೆ. ಅಂದರೆ ಅವನನ್ನು ನರಕಕ್ಕೆ ಕಳಿಸಿದ ಮಹಾಪುಣ್ಯ ಈ ಪಂಡಿತನಿಗೆ ಬರ್ತದೆ. ಎಂತಹ ಮಾತನ್ನು ಗೀತಾಚಾರ್ಯ ಹೇಳ್ತಾನೆ. ಮಧುಸೂದನ ಸರಸ್ವತಿಗಳು ಇಂಥ ಸಣ್ಣ 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 ವಿಷಯಗಳನ್ನೆಲ್ಲ ಅವರು ಕೆಣಕಿ ಕೆಣಕಿ ಹೇಳ್ತಾರೆ. ಶ್ರೀಕೃಷ್ಣನ ಅಪ್ಪಟ ಪರಮ ಭಕ್ತರು ಅವರು. ಹಾಗಾಗಿ ಆಚಾರ್ಯ ಶಂಕರರು ಒಂದು ದಡದಲ್ಲಿ ನಿಂತು ಹೇಳಿದರೆ, ಈ ಕಡೆ ದಡದಲ್ಲಿ ನಿಂತು ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಗೀತೆಗೆ ಈ ಎರಡು ಭಾಷ್ಯಗಳು ಎರಡು ದಡಗಳಿದ್ದ ಹಾಗೆ. ಯಾವ ದಡದಲ್ಲಿ ನಿಂತರೂ ನೋಡಿದರೂ ಸಹ ಒಂದಕ್ಕಿಂತ ಒಂದು ಚಂದವಾಗಿ ಕಾಣುತ್ತೆ ಅಲ್ಲಿನ ಅಲೆಗಳು. ಹೀಗೆ ಅರ್ಧಪ್ರಬುದ್ಧನಾದವನಿಗೆ ವಿಷಯವನ್ನು ಹೇಳಬೇಕಿದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಆದ್ದರಿಂದ ಹಾಗಿದ್ರೆ ವಿವೇಕಿ ಏನು ಮಾಡಬೇಕು ಅಂದರೆ, ವಿವೇಕಿ ತಾನೂ ಸಹ ಶುಭಕರ್ಮಗಳಲ್ಲಿ ತೊಡಗಿಕೊಂಡು ಅಜ್ಞಾನಿಗಳನ್ನು ಅದರಲ್ಲಿ ಪ್ರೇರಿಸ್ತಾ, ಮತ್ತು ಈ ಕರ್ಮಗಳಿಂದ ಯಾವಾಗ ಅವನ ಅಂತಃಕರಣ ಶುದ್ಧವಾಗ್ತದೋ ಆಗ ಈ ವಿವೇಕಿ ಏನು ಮಾಡಬೇಕು ಹೇಳಿದರೆ, ಅವರಿಗೆ ಉಪದೇಶ ಮಾಡಬೇಕು. ಏನು ಉಪದೇಶ ಮಾಡಬೇಕು ಆವಾಗಂದರೆ, ನೋಡಪ್ಪ, ಇಷ್ಟು ದಿವಸ ಅಂತ ಹೇಳಿದರೆ ಆ ಕರ್ಮ ಮಾಡಿ ಶುದ್ಧ ಆಗಬೇಕಿದ್ರೆ ಅವನಿಗೆ ಎಷ್ಟೋ ಜನ್ಮ ಕಳೆದಿರ್ತದೆ, ಅದನ್ನು ನಾವು ಮರಿಬಾರ್ದು. ಇದೆಲ್ಲ ಸುಮ್ಮನೆ 1ನೇ ಕ್ಲಾಸನ್ನು ದಾಟಿ 2ನೇ ಕ್ಲಾಸಿಗೆ ಬರೋದಕ್ಕೆ ಎಷ್ಟು 1 ವರ್ಷವೋ ಅಥವಾ 10 ತಿಂಗಳು ಸಮಯ ಹಿಡಿಯುತ್ತಲ್ಲ, ಅಷ್ಟು ಸುಲಭವೇ ಆಗುವಂಥ ಕೆಲಸ ಅಲ್ಲ. ವೇದಾಂತದ ಸಾಧನೆ ಅಂದರೆ ಅದು ಯಾವಾಗಲೂ ಆಮೆಯ ಗತಿಯಲ್ಲಿ ಹೋಗುವುದೇ ಅಷ್ಟೇ ಹೊರತೂ ಸಹ ಅದು ಬಹಳ ವೇಗವಾಗಿ ಹೋಗುವುದಿಲ್ಲ. ಇದನ್ನು ನಾವು ಮರಿಬಾರ್ದು. ಹಾಗೆ ಹೋದರೆ ಅಲ್ಲಿ ಆಕ್ಸಿಡೆಂಟ್ ಆಗುವ ಸಂಭವ ಜಾಸ್ತಿ. ಹಾಗಾಗಿ ಅವನ ಮನಸ್ಸು ಸಂಪೂರ್ಣ ಶುದ್ಧವಾಗಿದೆ ಅಂತಾದಾಗ, ಅವನು ವೈರಾಗ್ಯ ಸಂಪನ್ನನಾಗಿದ್ದಾನೆ ಅಂತ ತಿಳಿದಾಗ, ಆಗ ಆತ್ಮವಸ್ತು ಎನ್ನುವಂಥದ್ದು ನಿಜವಾಗಿಯೂ ಅಕರ್ತ, ಅವನು ಭೋಕ್ತನಲ್ಲ. ಈ ಎಲ್ಲ ತಾತ್ವಿಕವಾದಂಥ ಉಪದೇಶವನ್ನು ಅವನಿಗೆ ಮಾಡಬೇಕು. ಆದ್ದರಿಂದ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್, ಅವರ ಜೊತೆ ಇವನು ಸಹ ಮಾಡಬೇಕು. ಅದಕ್ಕೋಸ್ಕರ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗೆ. ಯಾರೋ ಏನೇನು ಕಾಮನೆಗಳ ಹಿನ್ನೆಲೆಯಲ್ಲಿ ಆ ಯಾಗ ಮಾಡ್ತೇವೆ, ಈ ಯಾಗ ಮಾಡ್ತೇವೆ ಅಂತೆಲ್ಲ ಹೇಳಿ ನಮ್ಮ ಈ ಜಗದ್ಗುರು ಪೀಠಕ್ಕೆ ಹೋಗಿ ಮನವಿಯನ್ನು ಸಲ್ಲಿಸ್ತಾರೆ. ಅವರ ಹತ್ರ ಮಂತ್ರಾಕ್ಷತೆಯನ್ನು ಕೇಳ್ತಾರೆ. ಅವರು ಒಬ್ಬರ ಹತ್ರನಾದರೂ ಸಹ ಈ ಕೆಲಸವನ್ನು ಮಾಡಬೇಡಿ ನೀವು ಅಂತ ಹೇಳೋದಿಲ್ಲ. ಯಾಕೆ? ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್, ಮಾಡಿಯಪ್ಪ ಒಳ್ಳೆಯದಾಗಲಿ, ಭಗವಂತನಿಗೆ ಪ್ರೀತಿ ಆಗಲಿ ಅಂತ ಅವರು ಸೇರಿಸಿ ಹೇಳ್ಬಿಡ್ತಾರೆ ಮುಂದಕ್ಕೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಈಗ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ನೋಡೋಣ. ಕರ್ಮವನ್ನು ಮಾಡುವಂಥ ವಿಷಯದಲ್ಲಿ ಇವಾಗ ಏನಾಯಿತು? ಜ್ಞಾನಿಯೂ ಕರ್ಮವನ್ನು ಮಾಡ್ತಾನೆ. ನಿನ್ನೆ ದಿವಸ ನಾವು ನೋಡಿದ್ದೇವೆ ಲೋಕಸಂಗ್ರಹಕ್ಕಾಗಿ. ಅಜ್ಞಾನಿಯೂ ಕರ್ಮವನ್ನು ಮಾಡ್ತಾನೆ ಸ್ವಾರ್ಥಕ್ಕಾಗಿ, ಫಲದ ಅಪೇಕ್ಷೆಯಿಂದ. ಹೀಗಿದ್ದಾಗ ಇವರಿಬ್ಬರೂ ಮಾಡುವ ಕರ್ಮದಲ್ಲಿ ಏನು ವ್ಯತ್ಯಾಸ ಎನ್ನುವಂಥದ್ದು ಒಂದು ವಿಷಯ. ಅದಕ್ಕೆ ಗೀತಾಚಾರ್ಯ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಅಜ್ಞಾನಿ ಈ ವಿಷಯದಲ್ಲಿ ಹೇಗೆ ಯೋಚಿಸಿಕೊಂಡು ಕರ್ಮವನ್ನು ಮಾಡ್ತಾನೆ ಅನ್ನೋದನ್ನು
ಈ ಮುಂದಿನ ಶ್ಲೋಕ ಹೇಳುತ್ತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾ ಅಹಂ ಇತಿ ಮನ್ಯತೆ. ಕರ್ತಾಹಮಿತಿ ಮನ್ಯತೆ ಸೇರಿಸಿ ಹೇಳಿದರೆ, ಅಂದರೆ ಸ್ವಲ್ಪ ವೇದಾಂತದ ವಿಷಯ ಈ ಶ್ಲೋಕದಲ್ಲಿ ಹೆಚ್ಚಿಗೆ ಉಂಟು. ಏನು ಅಂದರೆ, ಮಾಯೆಯ ಗುಣಗಳಿಂದಾಗಿ ಸಮಸ್ತ ಕರ್ಮಗಳು ನಡೀತಾ ಇರ್ತವೆ. ಅಂದರೆ ಮಾಯೆ ತನ್ನ ಗುಣಗಳಿಂದ ಎಲ್ಲ ಕರ್ಮವನ್ನು ಎಲ್ಲ ಕಾರ್ಯವನ್ನು ಮಾಡ್ತಾ ಇರ್ತದೆ. ಆದರೆ ಅಹಂಕಾರದಿಂದ ಮಡುಗಟ್ಟಿ ಹೋದಂತಹ ಮನಸ್ಸಿನ ಅಂದರೆ ಅಂತಃಕರಣದ ಮನುಷ್ಯ ಏನು ಮಾಡ್ತಾನೆ ಅಂದರೆ, ನಾನೇ ಇದೆಲ್ಲವನ್ನೂ ಮಾಡ್ತಾ ಇದ್ದೇನೆ ಅಂತ ತಿಳಿತಾನೆ. ಎಷ್ಟೇ ಈ ಶ್ಲೋಕದ ಅರ್ಥ. ವಾಸ್ತವಿಕವಾಗಿ ನಾನು ಎನ್ನುವಂಥ ಶಬ್ದದ ಅರ್ಥ ಆತ್ಮ ಅಂತ. ಅದರಿಂದ ನಾವು ಹಿಡಿದುಕೊಳ್ಬೇಕಾದದ್ದು, ಆತ್ಮವಸ್ತು ಏನನ್ನೂ ಮಾಡುವುದಿಲ್ಲ, ಮಾಡುವುದೆಲ್ಲವುದೂ ಆ ಆತ್ಮವಸ್ತುವಿನ ಶಕ್ತಿಯಾದಂತಹ ಮಾಯೆಯ ಗುಣಗಳಿಂದಾಗಿ. ಇದಿಷ್ಟು ಶ್ಲೋಕದ ಅರ್ಥ. ನೋಡೋಣ. ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ಆತ್ಮ ಈ ಎಲ್ಲವೂ ಸಮಾನವಾದ ಅರ್ಥವನ್ನು ಕೊಡುವಂತಹ ಶಬ್ದಗಳು. ಈ ಪರಬ್ರಹ್ಮ ವಸ್ತುವಿಗೆ ಒಂದು ಅನಿರ್ವಚನೀಯವಾದ ಶಕ್ತಿ ಇದೆ. ಅನಿರ್ವಚನೀಯ ಅಂದರೆ ಆ ಶಕ್ತಿ ಹೀಗೆ ಅಂತ ವಚನದಿಂದ ಹೇಳೋದಕ್ಕೆ ಆಗೋದಿಲ್ಲ. ಅಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಶಾಸ್ತ್ರ ಮಾಯೆ, ಪ್ರಕೃತಿ, ಅವ್ಯಕ್ತ ಮತ್ತು ಕೆಲವು ಕಡೆಗಳಲ್ಲಿ ಅಕ್ಷರ ಅಂತಲೂ ಕರೆದಿದೆ. ಎಲ್ಲ ಕಡೆಗಳಲ್ಲೂ ಅಲ್ಲ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಮಾಯೆಯನ್ನು ಅಕ್ಷರ ಎನ್ನುವಂತಹ ಶಬ್ದದಿಂದ ಕರೆದಿದ್ದಾರೆ. ಅದಕ್ಕೋಸ್ಕರ ಅಕ್ಷರಾದಪಿ ಚೋತ್ತಮ, ಆ ಅಕ್ಷರಕ್ಕಿಂತಲೂ ನಾನು ಮೇಲಿನವನು, ಅಂದರೆ ಮಾಯೆಯನ್ನು ಮೀರಿ ನಿಂತವನು ಅಂತ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ. ಅಕ್ಷರ ಎನ್ನುವಂಥ ಶಬ್ದ ಪರಬ್ರಹ್ಮ ವಸ್ತು ಅಂತಲೂ ಹೇಳುತ್ತೆ. ಇದೇ ಗೀತೆ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ, ಕಿಂ ತದ್ ಬ್ರಹ್ಮ ಅಂತ ಕೇಳಿದಾಗ ಅದಕ್ಕೆ ಗೀತಾಚಾರ್ಯ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ ಅಂತ. ಅಕ್ಷರ ಅಂದರೆ ಬ್ರಹ್ಮವಸ್ತು ಅಂತ ಅರ್ಥ. ಅಲ್ಲಿಗೆ ಇಷ್ಟು ನಮಗೆ ನೆನಪಿರಬೇಕು. ಅಕ್ಷರ ಎನ್ನುವಂತಹ ಶಬ್ದ ಪರಬ್ರಹ್ಮ ವಸ್ತು ವಾಚಕವೂ ಹೌದು, ಆ ಪರಬ್ರಹ್ಮ ವಸ್ತುವಿನ ಅನಿರ್ವಚನೀಯವಾದ ಮಾಯೆಯ ವಾಚಕವೂ ಸಹ ಹೌದು. ಇಷ್ಟು ಹಿನ್ನೆಲೆಯಲ್ಲಿ ಆ ಪರಬ್ರಹ್ಮ ವಸ್ತುವಿನ ಅನಿರ್ವಚನೀಯವಾದಂತಹ ಶಕ್ತಿ ಮಾಯೆ ಅಥವಾ ಪ್ರಕೃತಿ ಏನಿದ್ದಾಳೆ, ಆಕೆ ತ್ರಿಗುಣಾತ್ಮಕಳು. ಅಂದರೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಸದಾ ಆಕೆಯಲ್ಲಿ ಇರ್ತವೆ. ಯಾಕೆ ಇರ್ತವೆ ಅಂತ ಕೇಳೋದಕ್ಕೆ ನಮಗೆ ಹಕ್ಕಿಲ್ಲ. ಶಾಸ್ತ್ರ ಹೇಳಿದೆ, ನಾವು ಅದನ್ನು ಒಪ್ಕೊಳ್ಬೇಕು. ಅದಕ್ಕೋಸ್ಕರ ಮಾಯೆ ಎನ್ನುವಂಥವಳು ಅವಳು ತ್ರಿಗುಣಾತ್ಮಕಳು, ತ್ರಿಗುಣಾತ್ಮಿಕಾ ಅಂತಲೇ ಹೆಸರು ಅವಳಿಗೆ, ಇನ್ನೊಂದು ಹೆಸರು. ಈ ಪರಬ್ರಹ್ಮ ವಸ್ತುವಿಗೆ ಆಕೆಯೇ ಉಪಾಧಿ. ಅಂದರೆ ಆಕೆಯ ಮೂಲಕ ಪರಬ್ರಹ್ಮ ವಸ್ತು ಆಗಾಗ ನಮಗೆ ಅನುಭವಕ್ಕೆ ಬರ್ತದೆ ಎನ್ನುವಂಥದ್ದು. ಮತ್ತು ನಮ್ಮ ದೇಹದಲ್ಲಿ 23 ತತ್ವಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ. ಯಾವ್ಯಾವುದು ಅಂದರೆ, ಅಹಂಕಾರ ತೀರ ಒಳಗಿನದು ಅದು. ಹಾಗಾಗಿ ನಾವು ಅದನ್ನು ಬಹಳ ಭದ್ರವಾಗಿ ಸೇಫಾಗಿ ರಕ್ಷಣೆ ಮಾಡ್ತೇವೆ, ಪೆಟ್ಟಿಗೆಯಲ್ಲಿ ಇಟ್ಟಾಗೆ. ಅಷ್ಟು ಬೇಗ ಹೋಗೋದಿಲ್ಲ, ಅಷ್ಟು ಬೇಗ ತೆಗಿಯೋಕ್ಕಾಗೋದಿಲ್ಲ ಅದನ್ನು, ಯಾಕಂದರೆ ಬಹಳ ಒಳ್ಳೆ ಇಟ್ಕೊಂಡಿದ್ದೀವಿ ನಾವು ಅದನ್ನು. ಅದಕ್ಕಿಂತ ಮೇಲಿನದು ಬುದ್ಧಿ, ಅದಕ್ಕಿಂತ ಈಚೆನದು ಹೊರಗಿನದು ಮನಸ್ಸು. ಎಷ್ಟಾಯಿತು? 3 ಆಯಿತು. ಇದಾದ ಮೇಲೆ ಪಂಚಭೂತಗಳು ಇಲ್ಲಿವೆ. ಪೃಥಿವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಈ ದೇಹದಲ್ಲಿವೆ. ಈ ಪಂಚಭೂತಗಳಲ್ಲಿ ಶಬ್ದ, ಸ್ಪರ್ಶ, ರಸ, ಗಂಧ ಎನ್ನುವಂತಹ ತನ್ಮಾತ್ರೆಗಳಿವೆ. ಇಲ್ಲಿಗೆ ಎಷ್ಟಾಯಿತು? ಪಂಚಭೂತಗಳು, ಪಂಚತನ್ಮಾತ್ರೆಗಳು 10 ಆಯಿತು.
ಈ ಪಂಚ ತನ್ಮಾತ್ರೆಗಳನ್ನ ಹೊರಕ್ಕೆ ಮಾತ್ರ ಇಟ್ಟು ಒಳಕ್ಕೆ ಇಡದೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋದಕ್ಕೆ ಕೇಳಿದರೆ, ಅಲ್ಲಿರೋದನ್ನು ಹೀರೋದಕ್ಕೆ ಪಡೆಯೋದಕ್ಕೆ ಅಂತ ಇಲ್ಲಿ ಒಳಗಡೆಗೆ 5 ಇಂದ್ರಿಯಗಳ ಜೊತೆಗೆ ಇನ್ನು 5 ಸೇರಿಸಿ ಇಟ್ಟ. ಯಾವ್ಯಾವುದು? 10 ಇಂದ್ರಿಯಗಳು. ಶ್ರೋತ್ರಂ, ತ್ವಕ್, ಚಕ್ಷುಷಿ, ಜಿಹ್ವಾ ಮತ್ತು ಘ್ರಾಣ. 5 ಜ್ಞಾನೇಂದ್ರಿಯಗಳು ಮತ್ತು 5 ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಎಷ್ಟಾಯಿತು ಅಲ್ಲಿಗೆ? 5 5 5 5 ಮೊದಲಿನ 3 23. ದೇಹ ಅಂದರೆ ಏನು ಅಂದರೆ ಈ 23ರ ಸಂಘಾತ. ಸಂಘಾತ ಅಂದರೆ ಸಮಷ್ಟಿ ರೂಪ. ಇನ್ನಿದ್ರ ಜೊತೆಗಿನ್ನು ಮಾಂಸ, ಮಜ್ಜೆ, ಮೂಳೆ ಇವುಗಳೆಲ್ಲ ಇವೆ ಬೇರೆ. ಆದರೆ ಶಾಸ್ತ್ರ ನೇರವಾಗಿ ಇವಿಷ್ಟನ್ನು ಹೆಸರಿಸ್ತೆ. ಇದಿಷ್ಟೇ ಇದ್ದರೆ ಈ ದೇಹ ಕೆಲಸ ಮಾಡ್ತದೆಯಾ ಅಂತ ಒಂದು ಪ್ರಶ್ನೆ. ಇಲ್ಲಿನ ಇಂದ್ರಿಯಗಳು, ಇಲ್ಲಿನ ಮತ್ತು ಕರ್ಮೇಂದ್ರಿಯಗಳು ಮತ್ತು ಪಂಚಭೂತಗಳು ಎಲ್ಲ ಜಡವಾದವುಗಳು. ಈ ಜಡವಾದಂತಹ ಈ ಸಂಘಾತ ಕೆಲಸ ಮಾಡುವಂತೆ ಪ್ರಚೋದಿಸುವಂಥ ಒಂದು ಚೈತನ್ಯ ವಸ್ತುವೂ ಇಲ್ಲಿ ಇರಬೇಕು. ಅದು ಇರದೇ ಇದ್ದರೆ ಇವಿಷ್ಟೂ ಇದ್ದೂ ಸಹ ಏನೂ ಪ್ರಯೋಜನ ಇಲ್ಲ. ಸ್ವಲ್ಪ ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಹಾಗಾಗಿ ಈ ದೇಹ ಅಂದರೆ ಏನಿದೆ ಕೇಳಿದರೆ, ಒಂದಂಶ ಚೇತನದ ಅಂಶ, ಇನ್ನು ಬಹಳಷ್ಟು ಅಂಶ ಈ ಜಡವಾದದ್ದರ ಅಂಶಗಳು. ನಾವು ಕೆಲಸವನ್ನು ಮಾಡುವಾಗ ಇದು ಎರಡೂ ಸೇರಿಕೊಂಡೇ ಕೆಲಸ ಮಾಡ್ತಾ ಇರ್ತವೆ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಹೇಗೆ ಅಂತ. ಕರೆಂಟು ಎನ್ನುವುದು ನಮಗೆ ಅನುಭವಕ್ಕೆ ಬರಬೇಕಿದ್ರೆ ಒಂದು ತಂತಿ ಇರಬೇಕು. ತಂತಿ ಇಲ್ಲದೆ ಕರೆಂಟು ಹರಿಯುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ತಂತಿಯೇ ಕರೆಂಟ್ ಅಲ್ಲ, ಅಥವಾ ಕರೆಂಟೆಲ್ಲ ತಂತಿ ಅಲ್ಲ ಅಲ್ವಾ? ಹಾಗೆಯೇ ಈ ದೇಹ ಎನ್ನುವಂಥ ಸಂಘಾತದಲ್ಲಿ ಆತ್ಮವಸ್ತು ಅಂದರೆ ಚೈತನ್ಯದ ಅಂಶವೂ ಉಂಟು, ಅದರ ಜೊತೆಗೆ ಜಡವಾದ ಅಂಶವೂ ಉಂಟು. ಯಾಕೆ ಹೀಗೆ ಅಂದರೆ, ಯಾವುದೇ ಒಂದು ಕೆಲಸ ಆಗಬೇಕಿದ್ರೆ ಬರೇ ಚೇತನದಿಂದಲೂ ಏನೂ ಆಗುವುದಿಲ್ಲ, ಬರೇ ಜಡದಿಂದಲೂ ಏನೂ ಆಗುವುದಿಲ್ಲ. ಜಡಚೇತನಗಳ ಸಮ್ಮಿಶ್ರಣದಿಂದಲೇ ಕಾರ್ಯ ಎನ್ನುವಂಥದ್ದು ಆಗತ್ತೆ. ಇದು ನಾವು ಮರಿಬಾರ್ದು. ಎಲ್ಲರೂ ಒಂದು ಕಡೆಗೆ ಕೇವಲ ಜಡದಿಂದ ಆದದ್ದಿದ್ರು ಹೇಳಿ, ಅಥವಾ ಕೇವಲ ಚೇತನದಿಂದ ಆದದ್ದಿದ್ರು ಹೇಳಿ. ಕೆಲವು ಜನ ಕೇಳ್ತಾರೆ ಇಂಥ ಪ್ರಶ್ನೆಗಳನ್ನೆಲ್ಲ ಹೇಳಿದಾಗ, ನೋಡಿ ಮೇಲ್ಗಡೆ ಫ್ಯಾನ್ ತಿರುಗ್ತಾ ಇದೆ ಅಲ್ವಾ, ಆ ಫ್ಯಾನು ಜಡವಾದದ್ದಲ್ವಾ, ಅದು ತಿರುಗ್ತಾ ಇದೆಯಲ್ಲ ಅಂತ. ಹೌದು ಸ್ವಾಮಿ, ಫ್ಯಾನ್ ತಿರುಗತ್ತೆ. ಆ ಫ್ಯಾನ್ ಸ್ವಿಚ್ ಆನ್ ಮಾಡಿದವರಿಗೆ ಯಾರು ಒಂದು ಚೇತನ ಇರಬೇಕಲ್ಲ ಅಲ್ವಾ? ಕಾರು ಓಡುತ್ತೆ, ಆದರೆ ಓಡಿಸೋನಿಗೆ ಒಂದು ಚೈತನ್ಯ ವಸ್ತು ಇರಬೇಕಲ್ಲ ಒಳಗೆ, ಇಲ್ಲದೆ ಅದ್ರ ಓಡುತ್ತೆ ಅದು ಇಲ್ಲ. ಹಾಗೆ ನೋಡ್ತಾ ಹೋಗಿ ಪ್ರಪಂಚದಲ್ಲಿ ಜಡಚೇತನಗಳ ಸಮ್ಮಿಶ್ರಣದಿಂದಲೇ ಕ್ರಿಯೆ. ಕೇವಲ ಜಡದಿಂದಲೂ ಕ್ರಿಯೆ ಇಲ್ಲ, ಕೇವಲ ಚೇತನದಿಂದಲೂ ಕ್ರಿಯೆ ಇಲ್ಲ. ಹಾಗೆಯೇ ಈ ದೇಹದಲ್ಲಿ 23 ಜಡವಾದಂತಹ ಈ ತತ್ವಗಳಿವೆ. ಇವುಗಳ ಎಲ್ಲವನ್ನೂ ಸಹ ಪ್ರಚೋದಿಸುವಂತಹ ಆತ್ಮತತ್ವ, ಆತ್ಮವಸ್ತು ಒಳಗೆ ಕುಳಿತಿದೆ. ಆದ್ದರಿಂದ ಅಲ್ಲಿಗೆ ಈ ಜಡವಾದಂತಹ ವಸ್ತುಗಳು ಕೆಲಸ ಮಾಡುವುದು ಯಾವುದರಿಂದ ಅಂದರೆ, ಆತ್ಮವಸ್ತುವಿನ ಅನಿರ್ವಚನೀಯ ಶಕ್ತಿಯಾದಂತಹ ಪ್ರಕೃತಿಯಿಂದ. ಅಂದರೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳಿಂದಾಗಿ ಇವೆಲ್ಲವೂ ಸಹ ಕೆಲಸ ಮಾಡ್ತಾ ಇರ್ತವೆ. ಹಾಗಾದಾಗ ಒಳಗಡೆ ಕುಳಿತಂಥ ಆತ್ಮವಸ್ತುವಿಗೆ ಇವುಗಳು ಮಾಡುವ ಕೆಲಸ ಏನಾದ್ರು ಅಂಟತ್ತೋ ಅಂದರೆ ಶಾಸ್ತ್ರ ಹೇಳುತ್ತೆ, ಅಂಟುವುದಿಲ್ಲ. ಈ ಇಂದ್ರಿಯಗಳು ಮಾಡುವಂತಹ ಯಾವುದೂ ಸಹ ನಿರ್ಗುಣ, ನಿರಾಕಾರ, ನಿರವಯ, ನಿಷ್ಕ್ರಿಯನಾದಂತಹ ಆತ್ಮಕ್ಕೆ ಅವುಗಳ ಲೇಪ ಎನ್ನುವುದು ಇಲ್ಲ.
ಈಗ ಹೇಳಿದ ತಕ್ಷಣ ಕೆಲವು ಜನರಿಗೆ ಬಹಳ ಕೋಪ ಬರ್ತದೆ. ಅಲ್ರಿ, ಅದು ಇಲ್ಲದೇ ಇದ್ದರೆ ಇವುಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀರಿ. ಆದರೆ ಇವುಗಳು ಮಾಡಿದ್ದು ಆ ಆತ್ಮವಸ್ತುವಿಗೆ ಏನೂ ಲೇಪ ಆಗುವುದಿಲ್ಲ, ಏನೂ ಅಂಟೋದಿಲ್ಲ ಅಂತಲೂ ಹೇಳ್ತೀರಿ. ಇದು ಹೇಗ್ರಿ ಸರಿ ಇದು? ಹೌದು, ಒಂದು ಹಂತದಲ್ಲಿ ನೋಡಿದಾಗ ಸತ್ಯ ಅಂತ ಅನಿಸತ್ತೆ. ಇಂದ್ರಿಯಗಳು ಕೆಲಸ ಮಾಡೋದಕ್ಕೆ ಒಳಗಡೆಯಿಂದ ಸತ್ವ, ರಜಸ್ಸು, ತಮಸ್ಸು ಎನ್ನುವಂಥ ಈ ಮೂರುಗಳ ಸಮಷ್ಟಿಯಾದಂಥ ಪ್ರಕೃತಿ ಬೇಕು. ಪ್ರಕೃತಿಯು ಜಡ. ಆ ಜಡವಾದಂಥದ್ದು ಸಹ ಆತ್ಮವಸ್ತುವಿನ ಚೈತನ್ಯದಿಂದಲೇ ಅದು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅವನಿಗೆ ಇವುಗಳು ಮಾಡಿದ್ದ ಲೇಪ ಇಲ್ಲ. ಅವನಿಲ್ಲದೆ ಇದ್ದರೆ ಯಾವ ಕೆಲಸ ಮಾಡೋದಿಲ್ಲ. ಇದನ್ನು ಹೇಗೆ ನಾವು ನಂಬೋದು ಸ್ವಾಮಿ ಅಂತ ನಿಮಗೇ ಗೊತ್ತಿರುವ ಒಂದೆರಡು ಉದಾಹರಣೆಯನ್ನು ಕೊಡ್ತೇನೆ. ನಿಮಗೇ ಗೊತ್ತಿರೋದು ನೋಡೋಣ. ಈಗ ಈ ಹಾಲಿನಲ್ಲಿ ನೀವು ಕುಳಿತಿದ್ದೀರಿ, ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ. ಆದರೆ ನೀವು ಕುಳಿತು ಕೇಳ್ತಾ ಇರುವಾಗ ನಿಮ್ಮ ಮನಸ್ಸಲ್ಲಿ ಏನೇನೋ ಆಲೋಚನೆ ಬರಬಹುದು. ಮತ್ತು ಇಲ್ಲಿ ಕುಳಿತುಕೊಂಡು ನೀವು ಯಾರ ಹತ್ರ ಮೊಬೈಲಲ್ಲಿ ಮಾತನಾಡಬಹುದು, ಅಥವಾ ಉಪನ್ಯಾಸ ಕೇಳಿ ಬೇಜಾರು ಬಂತ ಹೇಳಿ ಇನ್ಯಾವುದೋ ಪುಸ್ತಕವನ್ನು ತೆರೆದು ಓದ್ತಾ ಇರಬಹುದು, ಅಥವಾ ಇನ್ನೇನೇನೋ ಮಾಡ್ತಾ ಇರಬಹುದು ನೀವು. ಆದರೆ ಒಂದು ಪ್ರಶ್ನೆ ಕೇಳ್ತೇನೆ, ನಾನು ಉಪನ್ಯಾಸ ಮಾಡುವುದಕ್ಕೂ ನೀವು ಇಲ್ಲಿ ಕುಳಿತು ಕೇಳುವುದಕ್ಕೂ ಇದೆಲ್ಲವತ್ತೂ ಮಾಧ್ಯಮ ಆದಂಥದ್ದು ಒಂದು ಉಂಟು ಇಲ್ಲಿ. ಯಾವುದು ಅಂದರೆ ಬೆಳಕು ಅಲ್ವಾ? ಈ ಬೆಳಕಿಲ್ಲದೆ ಇದ್ದರೆ ಇಲ್ಲಿನ ಯಾವ ಕೆಲಸವೂ ನಡೆಯೋದಿಲ್ಲ. ಆದರೆ ಇಲ್ಲಿ ಮಾಡಿದಂತಹ ಯಾವ ಕೆಲಸದ ಲೇಪವೂ ಆ ಬೆಳಕಿಗೆ ಇಲ್ಲ. ನೀವು ಇಲ್ಲಿ ಕುಳಿತು ಒಳ್ಳೆಯದನ್ನಾದರೂ ಕೇಳಿ, ಕೆಟ್ಟದ್ದನ್ನಾದರೂ ಕೇಳಿ, ಅದರ ಲೇಪ ಅದಕ್ಕೆ ಉಂಟಾ? ಇಲ್ಲ. ನೀವು ಭಗವದ್ಗೀತೆಯನ್ನಾದರೂ ಓದಿ, ಕಾದಂಬರಿಯನ್ನಾದರೂ ಓದಿ, ಅದರ ಲೇಪ ಅದಕ್ಕಿಲ್ಲ. ಅದು ಕೇಳೋದು ಇಲ್ಲ, ನೀನು ಯಾಕೆ ಈ ಕೆಲಸ ಮಾಡಿದೆ ಅಂತ. ಹಾಗೆ ಅಂತ ಅದು ಇಲ್ಲದೇ ಇದ್ದರೆ ನೀವೇನು ಮಾಡಲಿಕ್ಕೂ ಸಹ ಆಗೋದಿಲ್ಲ. ಇದು ಒಂದು ಉದಾಹರಣೆ. ಮತ್ತು ಎರಡನೆಯದು, ಕಾರು ಓಡೋದಕ್ಕೆ ಪೆಟ್ರೋಲ್ ಬೇಕು ಅಲ್ವಾ? ಅದು ಇಲ್ಲದೇ ಇದ್ದರೆ ಕಾರು ಸುತರಾಮ್ ಓಡುವುದಿಲ್ಲ. ಆದರೆ ಓಡಿಸ್ತಾ ಓಡಿಸ್ತಾ ನೀವು ಆಕ್ಸಿಡೆಂಟ್ ಮಾಡಿದರೆ ಆಕ್ಸಿಡೆಂಟಿಗೆ ಪೆಟ್ರೋಲ್ ಕಾರಣ ಅಲ್ಲ. ಹೇಳ್ತೀರಾ? ಓಡೋದಕ್ಕೆ ಪೆಟ್ರೋಲ್ ಬೇಕು, ಆದರೆ ಆಕ್ಸಿಡೆಂಟ್ ಆದದ್ದಕ್ಕೆ ಪೆಟ್ರೋಲ್ ಕಾರಣವಾ? ಹೇಳಲಿಕ್ಕಾಗೋದಿಲ್ಲ. ಹಾಗೆಯೇ ಆ ಆತ್ಮವಸ್ತು ಎನ್ನುವಂಥದ್ದು ಅದು ಎಲ್ಲರ ಮನಸ್ಸಿನಲ್ಲೂ ಇರುವಂಥದ್ದು. ಅದರಿಂದಾಗಿ ಈ ಪ್ರಕೃತಿಯ ಗುಣಗಳಿಂದಾಗಿ ಈ ಸಂಘಾತಗಳು ಕೆಲಸ ಮಾಡ್ತಾ ಇರ್ತವೆ. ಅಂದ ಮಾತ್ರಕ್ಕೆ ಇವುಗಳು ಮಾಡಿದ್ದರ ಯಾವುದರ ಲೇಪವೂ ಸಹ ಅದಕ್ಕೆ ಇಲ್ಲ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ವಿಷಯ ಏನು ಅಂದರೆ, ಆದರೂ ಸಹ ಈ ಅಜ್ಞಾನಿಯಾದವನು, ಅಹಂಕಾರದಿಂದ ವಿಮೂಢನಾದವನು ಈ ಕಾರ್ಯಕರಣಗಳ ಸಂಘಾತದಲ್ಲಿಯೇ ಆತ ಏನು ಮಾಡ್ತಾನೆ ಅಂದರೆ, ಆತ್ಮಬುದ್ಧಿಯನ್ನು ಇರಿಸಿ ಈ ಪ್ರಕೃತಿ ಮಾಡ್ತಾ ಇರುವ ಎಲ್ಲವುದನ್ನು ಸಹ ನಾನೇ ಅಂದರೆ ಆತ್ಮವೇ ಮಾಡ್ತಾ ಇದೆ ಅಂತ ಆತ ಭಾವಿಸ್ತಾನೆ. ಯಾಕೆ ಹೀಗಾಗ್ತದೆ ಅಂದರೆ ಇದಕ್ಕೊಂದು ಕಾರಣ ಉಂಟು. ಇದನ್ನೇ ಶಾಸ್ತ್ರದಲ್ಲಿ ಅಧ್ಯಾಸ ಅಥವಾ ಭ್ರಮೆ ಅಂತ ಕರೀತಾರೆ. ಈಗ ನೋಡಿ, ಇದೊಂದು ಗ್ಲಾಸು ಅಂತ ಅಂದ್ಕೊಳ್ಳಿ. ಇದರ ಮುಂದುಗಡೆಗೆ ನೀವು ಯಾವ ಬಣ್ಣದ ವಸ್ತುವನ್ನು ಇಡ್ತೀರೋ ಆ ಬಣ್ಣ ಇಲ್ಲಿ ಕಾಣುತ್ತೆ. ಇನ್ನು ಸರಿಯಾದ ಉದಾಹರಣೆ ಕೊಡಬೇಕು ಅಂದರೆ, ಸ್ಫಟಿಕವನ್ನು ಇಟ್ಟು ನೋಡಿದರೆ ನೀವು ಪಕ್ಕದಲ್ಲಿ ಯಾವುದೇ ಒಂದು ವಸ್ತುವನ್ನು ಇಟ್ಟರೆ ನೀವು ಈ ಕಡೆ ನೋಡಿ ಏನು ಕಾಣುತ್ತೆ, ಅಲ್ಲಿ ಆ ಬಣ್ಣ ಕಾಣುತ್ತೆ. ಆದರೆ ಆ ಬಣ್ಣ ಸ್ಫಟಿಕದಲ್ಲಿ ಕಾಣುತ್ತೆ ಅನ್ನೋ ಮಾತ್ರಕ್ಕೆ ಆ ಬಣ್ಣ ಸ್ಫಟಿಕದ್ದ ಅಲ್ಲ. ಆ ಬಣ್ಣ ಯಾವುದ್ರಿದ್ದು? ಆ ವಸ್ತುವಿನದ್ದು. ಹಾಗಿದ್ರೆ ಅಲ್ಲಿ ತೋರತ್ತೆ. ಆದರೆ ಅದು ತೋರುವುದಕ್ಕೊಂದು ಮಾಧ್ಯಮ ಮಾತ್ರ ಯಾವುದು ಕೇಳಿದರೆ ಸ್ಫಟಿಕ. ಹೀಗೆ ಈ ಎಲ್ಲ ಸಂಘಾತಗಳು ಸಹ ಕೆಲಸ ಮಾಡುವುದಕ್ಕೆ ಆತ್ಮವಸ್ತುವಿನ ಸಾನ್ನಿಧ್ಯ ಇರಲೇಬೇಕು, ಚೈತನ್ಯದ ಸಾನ್ನಿಧ್ಯ ಇರಲೇಬೇಕು. ಆಗ ಮಾತ್ರ ಈ ಜಡವಾದಗಳು ಕೆಲಸ ಮಾಡ್ತವೆ.
ಅಂದ ಮಾತ್ರಕ್ಕೆ ಇದು ಯಾವುದರ ಲೇಪೋದಕ್ಕಿಲ್ಲ. ಆದರೆ ಅಜ್ಞಾನಿ ಆದವನು ಓಹೋ ನಾನೇ ಮಾಡ್ತಾ ಇದ್ದೇನೆ, ನಾನು ಅನ್ನೋದಕ್ಕೆ ಅರ್ಥ ಇನ್ನೊಂದು ಸಲ ಹೇಳ್ತೇನೆ, ನಾನು ಆತ್ಮ ಅಂತ ಅರ್ಥ. ವಾಸ್ತವಿಕವಾಗಿ ನೋಡಿದರೆ ಆತ್ಮನಿಗೂ ಕರ್ಮಕ್ಕೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ. ಅಜ್ಞಾನಿ ಏನು ಮಾಡ್ತಾನೆ ಅಂದರೆ ಈ ಮೊದಲು ಹೇಳಿದಂಥ 23 ಸಂಘಾತಗಳನ್ನೇ ಆತ ತಾನು 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 ಅಂತ ಭಾವಿಸಿಬಿಡ್ತಾನೆ. ಯಾಕೆ ಅಂದರೆ ಈ ಜಡವಾದಂತಹ ದೇಹದಲ್ಲಿ ನಾನು ನಾನು ಅಂದುಕೊಳ್ತಾ ಇರುವಂತಹ ಇದು ನಿಜವಾಗಿಯೂ ಏನು ಅಂತ ಆತ ವಿಚಾರ ಮಾಡೋದಿಲ್ಲ. ವಿಚಾರ ಮಾಡೋದಿಲ್ಲ ಅಂದರೆ ಅವನಿಗೆ ಒಂದು ರೀತಿಯ ಗೊಂದಲ ಉಂಟು ಇಲ್ಲಿ. ಏನು ಅಂದರೆ ಇಂದ್ರಿಯಗಳೇ ನಾನುನ, ದೇಹವೇ ನಾನುನ, ಅಥವಾ ಮನಸ್ಸೇ ನಾನುನ, ಅಥವಾ ಈ ಎಲ್ಲವುಗಳಿಗಿಂತಲೂ ಹೊರತಾದಂಥ ಅಂದರೆ ಅತಿರಿಕ್ತನಾದವನು ನಾನುನ. ಇದನ್ನು ವಿಚಾರ ಮಾಡುವುದು ಕಷ್ಟ. ಯಾಕೆ ಅಂದರೆ ಇಲ್ಲಿ ಅವನಿಗೆ ನೋಡಿ, ಸಹಜವಾಗಿ ಲೋಕದಲ್ಲಿ ಎಲ್ಲರೂ ಸಹ ವ್ಯವಹಾರ ಮಾಡುವುದು ಹೇಗೆ ಅಂದರೆ ಇದೆಲ್ಲವನ್ನು ಮಿಶ್ರಣ ಮಾಡಿಕೊಂಡೇ ವ್ಯವಹಾರ ಮಾಡ್ತಾ ಇರ್ತಾರೆ. ಆ ಮಿಶ್ರಣ ಮಾಡ್ತಾ ಮಾಡ್ತಾ ಹೋಗಿ ಏನಾಗಿದೆ ಕೇಳಿದರೆ ನಮಗೆ ಆ ಮಿಶ್ರಣದಿಂದ ಆತ್ಮವಸ್ತುವನ್ನು ಬೇರ್ಪಡಿಸೋದಕ್ಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಾವು ಮಿಶ್ರಣ ಮಾಡಿಕೊಂಡು ಕೂತಿದ್ದೇವೆ. ಒಂದೆರಡು ಉದಾಹರಣೆ ಕೊಡ್ತೇನೆ. ಈಗ ನಾನು ಹೋಗ್ತೇನೆ, ನಾನು ಮಲಗುತ್ತೇನೆ, ಈ ಎಲ್ಲ ಶಬ್ದ ಪ್ರಯೋಗ ವಾಕ್ಯವನ್ನು ನೋಡಿ. ನಾನು ಮಲಗುತ್ತೇನೆ ಅಂತ ಹೇಳಿದಾಗ ಮಲಗುವುದು ಯಾವುದು? ದೇಹ. ಅಲ್ಲಿಗೆ ಆ ನಾನು ಎನ್ನುವಂಥ ಶಬ್ದದಿಂದ ನಾವು ಹೇಳ್ತಾ ಇರೋದು ಯಾವುದನ್ನು? ದೇಹವನ್ನು ಅಲ್ವಾ? ಹಾಗೆ ನಾನು ಹೋಗ್ತೇನೆ ಅಂತ ಹೇಳುವಾಗ ಹೋಗ್ತಾ ಇರೋದು ನಿಜವಾಗಿ ಯಾವುದು? ಕಾಲು. ಅಲ್ಲಿಗೆ ಆ ನಾನು ಅಂತ ಶಬ್ದದಿಂದ ನಾವು ಹೇಳ್ತಾ ಇರೋದು ಯಾವುದನ್ನು? ಕಾಲನ್ನು. ಆಯಿತು. ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ತೇವೆ. ಹಾಗಿದ್ರೆ ನೋಡ್ತಾ ಇದ್ದದ್ದು ಯಾವುದು? ಕಣ್ಣು. ನಾನು ಅಂತ ಶಬ್ದದಿಂದ ನಾವು ಹೇಳ್ತಾ ಇರೋದು ಯಾವುದನ್ನು? ಕಣ್ಣನ್ನು. ನಾನು ಕೇಳ್ತಾ ಇದ್ದೇನೆ ಅಂತ ಹೇಳಿದಾಗ ಕಿವಿಯನ್ನು ಅಲ್ವಾ? ಅಂದರೆ ಇಲ್ಲೆಲ್ಲ ಏನಾಯಿತು? ಮೊದಲು ದೇಹವನ್ನೇ ಆತ್ಮ ಅಂತ ಹೇಳಿದ ಹಾಗಾಯಿತು, ಈಗ ಇಂದ್ರಿಯಗಳನ್ನೇ ಆತ್ಮ ಅಂತ ಹೇಳಿದ ಹಾಗಾಯಿತು. ಇನ್ನು ಕೆಲವು ಸಲ ನಾವು ಹೇಳ್ತೇವೆ ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ವಿಚಾರ ಮಾಡ್ತಾ ಇದ್ದೇನೆ. ವಿಚಾರ ಮಾಡೋದು ಯಾವುದರಿಂದ? ಮನಸ್ಸಿನಿಂದ. ಹಾಗಾಗಿ ಅಲ್ಲಿ ಇವಾಗ ನಾವು ಏನು ಹೇಳಿದ್ವಿ? ಮನಸ್ಸನ್ನೇ ಆತ್ಮ ಅಂತ ಹೇಳಿದ್ವಿ. ಇನ್ನೂ ಮುಂದುವರೆದು ಹೋಗಿ ಕೆಲವು ಸಲ ತುಂಬ ಬೇಸರ ಆದಾಗ ಹೇಳ್ತೇವೆ ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ, ಯಾವ ಜನ್ಮದ ಮಾಡಿದ ಪಾಪಕ್ಕೆ ನನಗೆ ಈ ಶಿಕ್ಷೆಯೋ. ಇಲ್ಲಿ ಯಾವ ಜನ್ಮದಲ್ಲಿ ನಾನು ಪಾಪ ಮಾಡಿದ್ನೋ ಅಂತ ಹೇಳಬೇಕಿದ್ರೆ ಆ ಜನ್ಮದಲ್ಲಿ ಇದ್ದು ದೇಹ ಇಲ್ಲ. ಉಂಟಾ? ಮನಸ್ಸು ಇಲ್ಲ. ಇಂದ್ರಿಯ ಉಂಟಾ? ಇಲ್ಲ. ಹಾಗಿದ್ರೆ ಇದು ಎಲ್ಲಕ್ಕೂ ಅತಿರಿಕ್ತವಾದಂಥದ್ದು ಒಂದುಂಟು ಎನ್ನುವಂಥ ಧ್ವನಿ ಆ ಮಾತಿನಿಂದಲೇ ಬರುತ್ತೆ. ಅಂದರೆ ನಮ್ಮ ವ್ಯವಹಾರಕ್ಕೆ ಒಂದು ಕಡೆಯಲ್ಲಿ ನಾವು ದೇಹವನ್ನೇ ಆತ್ಮ ಅಂತ ಹೇಳ್ತೇವೆ. ಇನ್ನು ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದರೆ ಆತ್ಮಹತ್ಯೆ ಅಂತ. ಆತ್ಮಹತ್ಯೆಯಲ್ಲಿ ಹತ್ಯೆ ಮಾಡೋದು ಯಾವುದನ್ನು? ದೇಹವನ್ನು ತಾನೇ ಅಲ್ವಾ? ಇನ್ನೊಂದು ಕಡೆಗೆ ಇಂದ್ರಿಯವನ್ನು ಆತ್ಮ ಅಂತ ಹೇಳ್ತೇವೆ, ಇನ್ನೊಂದು ಕಡೆಗೆ ಮನಸ್ಸನ್ನು ಆತ್ಮ ಅಂತ ಹೇಳ್ತೇವೆ. ಇನ್ನು ಕೆಲವೆಡೆಗೆ ಓಹೋ ದೇಹಾತಿರಿಕ್ತವಾದದ್ದು ಅದು ಇನ್ನೊಂದೇನೋ ಉಂಟು ಅನ್ನುವ ತರಹ ನಾವು ಹೇಳ್ತಾ ಇರ್ತೇವೆ. ಅಂದರೆ ಏನು ಆಯಿತು ಅಂದರೆ ನಮಗೆ ಇದರೊಳಗೆ ನಿಖರವಾಗಿ ಆತ್ಮವಸ್ತು ಯಾವುದು ಅಂತ ಗುರುತಿಸೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ಎಲ್ಲದರ ಮೇಲೂ ಆರೋಪ ಮಾಡ್ತಾ ಮಾಡ್ತಾ ಕೊನೆಗೆ ಕಂಡದ್ದೆಲ್ಲವನ್ನೂ ಸಹ ನಾವು ಏನು ಮಾಡ್ತೇವೆ? ಆತ್ಮ 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 ಅಂತ ಹೇಳ್ತೇವೆ. ಆಗ ಏನಾಗುತ್ತೆ? ಹಾಗಿದ್ರೆ ಇಲ್ಲಿ ಆತ್ಮ ಅಂದರೆ ಯಾವುದು? ದೇಹವೋ, ಇಂದ್ರಿಯವೋ, ಮನಸ್ಸೋ, ಅಥವಾ ದೇಹಾತಿರಿಕ್ತವಾದದ್ದು ಇನ್ನೊಂದು ಉಂಟೋ ಅಂತ ವಿವೇಕಿಯಾದವನೇನು ಮಾಡ್ತಾನೆ? ವಿಚಾರ ಮಾಡೋದಕ್ಕೆ ತೊಡಗ್ತಾನೆ. ದೇಹ ಆತ್ಮ ಅಲ್ಲ, ಮನಸ್ಸು ಆತ್ಮ ಅಲ್ಲ, ಇಂದ್ರಿಯವೂ ಆತ್ಮ ಅಲ್ಲ. ಇವೇ ಆಗಬೇಕು ಅಂತ ಆಗಿದ್ದಿದ್ರೆ ಡೆಡ್ ಬಾಡಿಯನ್ನು ನೋಡಿದಾಗ ನಮಗಿದೆಲ್ಲವುದು ಸುಳ್ಳು ಅಂತ ಅನಿಸ್ಬಿಡುತ್ತೆ. ಅಲ್ಲಿ ಇಂದ್ರಿಯಗಳಿವೆ, ದೇಹ ಇದೆ, ಆದರೆ ಆ ನಾನು ನಾನು ಅಂತ ಹೇಳಿಕೊಳ್ತಾ ಇರುವಂಥ ಚೈತನ್ಯ ವಸ್ತು ಇಲ್ಲ. ಹಾಗಾಗಿ ಆತ್ಮ ಎನ್ನುವಂಥದ್ದು
ದೇಹಾತಿರಿಕ್ತವಾದದ್ದು. ಆದರೆ ಅದರಿಂದಾಗಿ, ಅದರ ಇರುವಿಕೆಯಿಂದಾಗಿ ಈ ಜಡವಾದಂಥ 23 ಮತ್ತು ದೇಹವು ಸೇರಿಸಿ 24 ಸಂಘಾತ ಏನಿದೆ ಇವೆಲ್ಲವೂ ಕೆಲಸ ಮಾಡ್ತಾ ಇರ್ತವೆ. ಅಜ್ಞಾನಿಯಾದವನು ಆ ಚೈತನ್ಯ ವಸ್ತುವಿನ ಧರ್ಮವನ್ನು ಜಡವಾದ ಇವುಗಳ ಮೇಲೆ ಆರೋಪಿಸ್ತಾನೆ. ಜಡವಾದ ಇವುಗಳ ಧರ್ಮವನ್ನು ಏನು ಮಾಡ್ತಾನೆ? ಆತ್ಮವಸ್ತುವಿನಲ್ಲಿ ಆರೋಪಿಸಿಕೊಳ್ತಾನೆ. ಇದನ್ನು ಶಾಸ್ತ್ರದಲ್ಲಿ ಭ್ರಮೆ ಅಂತ ಕರೀತಾರೆ. ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು. ದೇಹವನ್ನು ಆತ್ಮ ಅಂತ ತಿಳ್ಕೊಳ್ಳೋದು, ಆತ್ಮವನ್ನೇ ದೇಹ ಅಂತ ಅಂದುಕೊಳ್ಳುವುದು. ಇದರಿಂದಾಗಿ ಇದು ಯಾವಾಗಿಂದ ಶುರುವಾಯಿತು ಅಂದರೆ ಅನಾದಿ ಸಿದ್ಧವಾಗಿ ಬರ್ತಾ ಇರುತ್ತೆ. ಇದನ್ನು ಕೇಳಿದ ತಕ್ಷಣ ಈಗ ಒಂದು ಸಂಶಯ, ಅಲ್ಲ ಅನಾದಿ ಕಾಲದಿಂದಲೂ ಬಂದಿದೆ ಅಂತೀರಿ, ಹಾಗೆ ಇದಕ್ಕೆ ಪರಿಹಾರ ಉಂಟನ್ರಿ? ಅನಾದಿ ಕಾಲದಿಂದ ಯಾವುದು ಇದೆಯೋ ಅದಕ್ಕೆ ಪರಿಹಾರ ಇಲ್ಲ ಅಂತ ಶಾಸ್ತ್ರ ಸುತರಾಮ್ ಹೇಳುವುದಿಲ್ಲ. ಅದು ಬಹಳ ಹಿಂದಿನ ಕಾಲದಿಂದ ಇದ್ದದ್ದು ನಿಜ ಅಜ್ಞಾನ, ಆದರೆ ಅಜ್ಞಾನ ಹೋಗೋದಿಲ್ಲ ಅಂತ ನಿಮಗೆ ಯಾರು ಹೇಳಿದವರು? ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲೊಂದು ರೂಮ್ ಇದೆ ಅಂತ ಅಂದ್ಕೊಳ್ಳಿ, ಕತ್ತಲೆ ಕೋಣೆ. ಆ ಕೋಣೆಯಲ್ಲಿ ಕತ್ತಲು ಯಾವತ್ತಿಂದ ತುಂಬಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅನಾದಿ ಕಾಲದಿಂದ ಇದೆ. ಆದರೆ ಆ ಕತ್ತಲು ಹೋಗೋದಿಲ್ಲ ಅಂತ ಹೇಳ್ತೀರಾ? ಇಲ್ಲ. ಹಾಗಿದ್ರೆ ಆ ಕತ್ತಲು ಹೋಗಲಿ ಅಂತ ನೀವು ಇಲ್ಲಿ ಕುಳಿತು ಎಷ್ಟೇ ಹೋಮ ಹವನವನ್ನು ಮಾಡಿದರೂ ಸಹ ಅಲ್ಲಿನ ಕತ್ತಲು ಹೋಗೋದಿಲ್ಲ. ಹಾಗಿದ್ರೆ ಮಾಡಬೇಕಾದದ್ದೇನು ಕೇಳಿದರೆ, ಅಲ್ಲಿ ನಿಂತು ಒಂದು ಕಡ್ಡಿಯನ್ನು ತೀರಿದರೆ ಏನಾಗುತ್ತೆ ಕೇಳಿದರೆ ಬೆಳಕು ಬರುತ್ತೆ. ಹಾಗೆಯೇ ಈ ದೇಹಾತ್ಮ ಬುದ್ಧಿ ಅನಾದಿ ಕಾಲದಿಂದ ಬಂದದ್ದಿದ್ರೂ ಸಹ ಇದು ಅಳಿಯೋದಿಲ್ಲ ಅಂತ ಇಲ್ಲ, ಅಳಿದೇ ಅಳೀತದೆ. ಆದರೆ ಏನು ಕೇಳಿದರೆ ಅಲ್ಲಿ ಬೆಳಕನ್ನು ಹಚ್ಚಬೇಕು. ಹೀಗೆ ಅಜ್ಞನಾದವನು ಏನು ಮಾಡ್ತಾನೆ ಕೇಳಿದರೆ ಆ ಒಂದನ್ನು ಕಲಬೆರಕೆ ಮಾಡ್ಕೊಂಡು ಬಿಡ್ತಾನೆ. ಇಂದ್ರಿಯ ಧರ್ಮವನ್ನು ಆತ್ಮಕ್ಕೂ, ಆತ್ಮದ ಧರ್ಮವನ್ನು ಇಂದ್ರಿಯಗಳ ಮೇಲೂ ಆರೋಪಿಸಿ ಆತ ಏನು ಮಾಡ್ತಾನೆ ಅಂದರೆ ತನ್ನ ಈ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ಹಾಗೆ ಮಾಡ್ತಾ 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 ಹೋದಾಗ ಏನಾಗುತ್ತೆ ಕೇಳಿದರೆ ಮನಸ್ಸಿನಲ್ಲಿ ಅದು ಬಹಳ ಗಟ್ಟಿಯಾಗಿ ಕೂತ್ಬಿಡುತ್ತೆ. ಇದರಿಂದಾಗಿ ಈ ನೆರಳನ್ನೇ ತಾನು ಅಂತ ಅಂದ್ಕೊಂಡು ಸಿಂಹದ ಬಾಯಿಗೆ ಬಿದ್ದ ಕೋತಿಯಂತೆ ಆಗಿಬಿಡ್ತೇವೆ ನಾವು. ಒಂದು ಕಥೆಯನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳೋದುಂಟು. ಏನು ಅಂದರೆ, ಒಂದು ಕಾಡಿನಲ್ಲಿ ಒಂದು ಮರದ ಟೊಂಗೆ ಮೇಲೆ ಒಂದು ಕೋತಿ ಕುಳಿತಿತ್ತಂತೆ. ಇನ್ನೊಂದು ಮರದ ಟೊಂಗೆ ಮೇಲೆ ಒಬ್ಬ ಮನುಷ್ಯನು ಕುಳಿತಿದ್ದ. ಬಹಳ ದಿನಗಳಿಂದ ಬೇಟೆ ಸಿಗದೇ ಇರುವಂತಹ ಒಂದು ಸಿಂಹ ಏನು ಮಾಡಿತು ಅಂದರೆ ಬೇಟೆಯನ್ನು ಅರೆಸಿಕೊಂಡು ಬಂದ ತಕ್ಷಣ ಈ ಮಂಗನ ವಾಸನೆ, ಮನುಷ್ಯನ ವಾಸನೆ ಅದರ ಮೂಗಿಗೆ ಬಡಿತು. ನೋಡಿತು ಕತ್ತೆತ್ತಿ, ಓಹೋ, ಏಕಕಾಲದಲ್ಲಿ ನನಗೆ 2 ಬೇಟೆ ಸಿಗ್ತಾ ಇದೆ ಅಂತ ಸಂತೋಷಪಡ್ತು. ಮರುಕ್ಷಣದಲ್ಲಿ ಅದಕ್ಕೆ ಪಶ್ಚಾತ್ತಾಪವೂ ಆಯಿತು. ಯಾಕೆಂದರೆ ನಾನು ಮರವನ್ನು ಹತ್ತಲಾರೆ, ಕೋತಿ ಕೆಳಕ್ಕೆ ಬರ್ತಾ ಇಲ್ಲ, ಇವಾಗ ಏನು ಮಾಡಬೇಕು ಅಂತ ಈ ಸಿಂಹ ಯೋಚನೆ ಮಾಡ್ತಂತೆ. ಆಗ ಅದಕ್ಕಿದ್ದಕ್ಕಿದ್ದ ಹಾಗೆ ಒಂದು ಯೋಚನೆ ಬಂತು. ಏನು ಅಂದರೆ, ನೋಡೋಣ, ನಾನೊಂದು ಉಪಾಯ ಮಾಡ್ತೇನೆ, ಈ ಉಪಾಯಕ್ಕೆ ಸಿಲುಕಿದರೆ ನನ್ನ ಕೆಲಸ ಸಿದ್ಧಿಸುತ್ತೆ ಅಂಥೇಳಿ ಅಕ್ಕಪಕ್ಕ ನೋಡಿತು. ಆ ಮಂಗದ ಕೋತಿಯ ನೆರಳು ಕೆಳಕ್ಕೆ ಬಿದ್ದಿತ್ತು. ಕೋತಿಗೆ ಕಾಣುವ ಹಾಗೆ ಹೋದಂತಹ ಸಿಂಹ ಏನು ಮಾಡ್ತು ಅಂದರೆ ಗಬಕ್ಕಂತ ಆ ನೆರಳಿನ ಮೇಲೆ ಒಂದು ಸಲ ಹೀಗೆ ಹೊಡೆಯಿತು. ಮೇಲೆ ಕುಳಿತಂತಹ ಕೋತಿ ಏನು ಮಾಡಿತು, ಭ್ರಮೆಯಿಂದ ಆ ನೆರಳು ನನಗಿಂತ ಬೇರೆ ಅಂತ ಗೊತ್ತಾಗದೆ ಏನು ಮಾಡಿತು ಕೇಳಿದರೆ, ಓ ನನಗೆ ಹೊಡಿತಾ ಎಂದು ಛಂಗ್ ಅಂತ ಕೆಳಜಿಗಿದು ಬಿಡ್ತು. ಸಿಂಹಕ್ಕೆ ಆಹಾರ ಸಿಕ್ತು, ಬಡಿದು ಪಕ್ಕಕ್ಕೆ ಇಡ್ತು ಅದನ್ನು. ಆಮೇಲೆ ಈ ಕಡೆಗೆ ಬಂತು, ಅಲ್ಲಿಯೂ ಸಹ ಅವನ ನೆರಳು ಬಿದ್ದಿತ್ತು. ಆ ನೆರಳನ್ನು ಹೋಗಿ ಬಡಿತು ಅದು. ಆಗ ಹೇಳಿದ್ನಂತೆ, ನಾನು ಕೋತಿಯಲ್ಲ. ಯಾಕೆ ಅಂದರೆ ಈ ನೆರಳು ನನಗಿಂತ ಬೇರೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಅದರಿಂದಾಗಿ ನಾನಲ್ಲ, ನನ್ನಿಂದಾಗಿ ಅದು. ಹಾಗಾಗಿ ನೀನು 1 ಅಲ್ಲ 10 ಸಲ ಈ ನೆರಳನ್ನು ಬಡಿದ್ರೂ ಸಹ
ನನಗೇನೂ ಆಗೋದಿಲ್ಲ, ಬಡ್ಕೊ ನೀನು ಅಂತ. ಇಲ್ಲಿಗೆ ಈ ಕಥೆ ಮುಗೀತು. ಇಲ್ಲಿ ಈ ಕೋತಿ ಯಾರು ಅಂದರೆ ದೇಹಾತ್ಮ ಬುದ್ಧಿ ಇರುವಂಥ ನಾವೆಲ್ಲರೂ, ಅಂದರೆ ಇಂದ್ರಿಯವೇ ನಾನು, ಮನಸ್ಸೇ ನಾನು, ದೇಹವೇ ನಾನು ಅಂದ್ಕೊಂಡಂಥ ಈ ದೇಹಕ್ಕೆ ಆದಂಥ ಎಲ್ಲವನ್ನೂ ಸಹ ಆತ್ಮವಸ್ತುವಿಗೆ ಅಂಟಿಸ್ತಾ ನಾವೇನು ಮಾಡ್ತೇವೆ ಕೇಳಿದರೆ ಆ ಸಿಂಹದ ಪಂಚಿಗೆ ಒಳಗಾಗ್ತೇವೆ, ಜಿಗಿತೇವೆ ಕೆಳಗೆ. ಅವನು ಇದ್ದಾನಲ್ಲ ಮನುಷ್ಯ, ಅವನು ಓಹೋ ಆತ್ಮವಸ್ತು ಅಂದರೆ ದೇಹ ಅಲ್ಲ, ಮತ್ತು ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಇದೆಲ್ಲಕ್ಕಿಂತಲೂ ಸಹ ನಾನು ಅತಿರಿಕ್ತನಾದವನು ಅಂತ ತಿಳಿದವನು ಆ ಮನುಷ್ಯ ವಿವೇಕಿಗೆ ಪ್ರತಿನಿಧಿ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಜ್ಞಾನಿಯಾದವನು ಏನು ಮಾಡ್ತಾನೆ ಅಂದರೆ ಹೀಗೆ ವಿಚಾರ ಮಾಡ್ತಾನೆ. ದೇಹೇಂದ್ರಿಯ ಮನಸ್ಸು ಮತ್ತು ಈ ವ್ಯಾಪಾರಗಳನ್ನೆಲ್ಲ ತನ್ನ ಮೇಲೆ ಆರೋಪಿಸಿಕೊಂಡು ನಾನು ಕರ್ತ, ನಾನು ಭೋಕ್ತ ಅಂತೆಲ್ಲ ಈ ಸಂಸಾರಿಯಾಗಿ ಆತ ಮುಂದುವರಿತಾ ಇರ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಅಜ್ಞಾನಿ ದೇಹಾದಿ ಸಂಘಾತವನ್ನೇ ನಾನು ಅಂತ ತಿಳಿದಂತೆ ಜ್ಞಾನಿ ತಿಳಿಯುವುದಿಲ್ಲ. ಯಾಕೆ ಅನ್ನೋದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಏನು ಅಂದರೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ಎಲೈ ಮಹಾಬಾಹು ಅಂದರೆ ಉದ್ದವಾದ ತೋಳುಳ್ಳಂಥ ಅರ್ಜುನ ಗುಣವಿಭಾಗವನ್ನು ಕರ್ಮ ವಿಭಾಗವನ್ನು ತಿಳಿದಂತಹ ತತ್ವಜ್ಞಾನಿ ಅಂದರೆ ವಿವೇಕಿ ಏನು ಮಾಡ್ತಾನೆ ಅಂದರೆ ಇಂದ್ರಿಯ ರೂಪದಲ್ಲಿ ಪರಿಣತವಾದಂತಹ ಗುಣಗಳು ವಿಷಯ ರೂಪದಲ್ಲಿ ಪರಿಣತವಾದಂಥ ಗುಣಗಳಲ್ಲಿ ಪ್ರವರ್ತಿಸುತ್ತವೆ ಅಂತ ತಿಳಿದು ಅವುಗಳಲ್ಲಿ ಆತ ಆಸಕ್ತನಾಗುವುದಿಲ್ಲ. ಇದಿಷ್ಟು ಶ್ಲೋಕದ ಶಬ್ದಶಃ ತಾತ್ಪರ್ಯ. ಆದರೆ ಈ ಶ್ಲೋಕ ಸ್ವಲ್ಪ ತೊಡಕಾಗುಂಟು. ಕಾರಣ ಏನು ಅಂದರೆ ನೋಡಿ, ಗುಣ ಕರ್ಮ ವಿಭಾಗ ಅಂದರೆ ಏನು ಅನ್ನೋದು ನಾವು ಸ್ಪಷ್ಟ ತಿಳ್ಕೊಳ್ಬೇಕು. ಒಂದು, ಅದರ ಜೊತೆಗೆ ಗುಣಾಹ ಗುಣೇಶು ಅಂತ ಅಲ್ಲಿ ಎರಡು ಸಲ ಆ ಗುಣ ಎನ್ನುವಂತಹ ಶಬ್ದ ಏನಾಗಿದೆ ಪ್ರಯೋಗವಾಗಿದೆ. ಅದು ಸ್ವಲ್ಪ ಓದುವರಿಗೆ ಕನ್ಫ್ಯೂಷನ್ ಮಾಡ್ತದೆ. ಹಾಗಾಗಿ ಶ್ಲೋಕದ ಅರ್ಥ ಸುಲಭವಾಗಿ ಆಗೋದಿಲ್ಲ. ಅದನ್ನು ಸ್ವಲ್ಪ ಬಿಡಿಸೋಣ ಏನಾಗುತ್ತೆ ಅಂತ. ಮೊದಲೊಂದು ಶಬ್ದ ಉಂಟು, ಅಲ್ಲಿ ಎತ್ಕೊಳ್ತಾನೆ ತತ್ವವಿತ್ತು ಅಂತ. ಅಲ್ಲೊಂದು ಶಬ್ದ ಪ್ರಯೋಗ ಮಾಡ್ತಾರೆ ವೇದವ್ಯಾಸರು. ತತ್ವವಿತ್ ಇಷ್ಟೇ ಹೇಳಿದ್ರೆ ಸಾಕಿತ್ತು, ತತ್ವವಿತ್ ತು ಅಂತ ಮಾಡ್ತಾರೆ. ಮತ್ತು ಸೇರಿಸಿದ್ರೆ ತತ್ವವಿತ್ತು ಅಂತ, ಬಿಡಿಸಿದರೆ ತತ್ವವಿತ್ ತು ಅಂತ. ಆ ತು ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈ ಜ್ಞಾನಿಯಾದರೋ ಅಂತ ಅರ್ಥ. ಯಾಕೆ ಹಾಗೆ ಹೇಳಬೇಕು ಅಂದರೆ ಈ ಜ್ಞಾನಿಯಾದರೋ ಅಂತ ಹೇಳಿದ್ರಿಂದಲೇ ಗೊತ್ತಾಗುತ್ತೆ ಇವನು ಹಿಂದಿನ ಅಜ್ಞಾನಿಯ ಹಾಗೆ ಅಲ್ಲ ಅಂತ. ಅಷ್ಟನ್ನು ಹೇಳೋದಕ್ಕೆ ಒಂದು ತು ಎನ್ನುವಂಥ ಪದವನ್ನು ಪ್ರಯೋಗ ಮಾಡ್ತಾರೆ ಅವರು. ಮಾಡಿ ಆದಮೇಲೆ ತತ್ವವಿತ್ ಅಂದರೆ ಏನು? ತತ್ವ ಹಿಂದೆ 2ನೇ ಅಧ್ಯಾಯದಲ್ಲಿ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ತತಃ ಉಭಯೋರಪಿ ದೃಷ್ಟವಂತಹ ಅನಯೋಸ್ತತ್ವದರ್ಶಿಭಿ ಎನ್ನುವಂತಹ ಶ್ಲೋಕದ ವಿವರಣೆಯಲ್ಲಿ ನಾನು ಸುದೀರ್ಘವಾಗಿ ವಿವರಣೆಯನ್ನು ಹೇಳಿದ್ದೇನೆ. ಸಂಕ್ಷೇಪವಾಗಿ ಅದನ್ನೊಮ್ಮೆ ನೆನಪಿಸಿಬಿಡ್ತೇನೆ. ತತ್ವ ಅನ್ನೋದಕ್ಕೆ ಅರ್ಥ ನಿಜವಾದ ಸ್ವರೂಪ ಅಂತ ಅರ್ಥ. ನಿಜವಾದ ಸ್ವರೂಪಕ್ಕೆ ಶಾಸ್ತ್ರದ ಪರಿಭಾಷೆಯಲ್ಲಿ ತತ್ವ ಅಂತ ಹೆಸರು. ಈಗ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಮಡಕೆ ಉಂಟು. ಮಡಕೆಯ ನಿಜವಾದ ಸ್ವರೂಪ ಮಣ್ಣು. ಬಟ್ಟೆ ಇದೆ. ಬಟ್ಟೆಯ ನಿಜವಾದ ಸ್ವರೂಪ ನೂಲು. ನೂಲಿನ ನಿಜವಾದ ಸ್ವರೂಪ ಅಂದರೆ ಅದರ ತತ್ವ ಹತ್ತಿ. ಹೀಗೆ ಎಲ್ಲ ವಸ್ತುವಿನ ಹಿಂದಕ್ಕೂ ಸಹ ನೀವು ಮೂಲ ಕಾರಣವನ್ನು ಹುಡುಕ್ತಾ ಹೋದಾಗ ಯಾವುದಕ್ಕಿಂತ ಹಿಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ವೋ ಅದಕ್ಕೆ ತತ್ವ ಅಂತ ಹೆಸರು. ಹಾಗೆ ಈ ಪ್ರಪಂಚವನ್ನು ನೋಡ್ತಾ ಹೋಗಿ ನೀವು. ಈ ಪ್ರಪಂಚ ಎನ್ನುವಂಥದ್ದು ಇದ್ದಕ್ಕಿದ್ದ ಹಾಗೆ ಆದದ್ದು ಅಲ್ಲ. ಇದರ ಹಿಂದೆ ಯಾವನೋ ಒಬ್ಬ ಅಥವಾ ಯಾವುದೋ ಒಂದು ಶಕ್ತಿ ಇರಬೇಕು. ಆ ಮೂಲವಾದಂಥ ಶಕ್ತಿ ಏನುಂಟಲ್ಲ ಅದಕ್ಕೇನಂತ ಹೆಸರು ತತ್ವ. ವೇದಾಂತದಲ್ಲಿ ಆ ತತ್ವಕ್ಕೆ ಬ್ರಹ್ಮ ಅಂತ ಕರೀತಾರೆ.
ಹಾಗಾಗಿ ತತ್ವವಿತ್ ಅಂದರೂ ಒಂದೇ, ಬ್ರಹ್ಮವಿತ್ ಅಂದ್ರೂ ಒಂದೇ. ಅಂದರೆ ಮೂಲ ವಸ್ತುವಾದಂತಹ ಬ್ರಹ್ಮವಸ್ತುವನ್ನು ತಿಳಿದವನು ಅಂತ ಅಷ್ಟರ್ಥ ಆಗುತ್ತೆ. ತತ್ವವಿತ್ ಈ ಜ್ಞಾನಿ ಆತ ಏನು ಮಾಡ್ತಾನೆ ಅಂದರೆ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತೆ, ಎರಡನ್ನೂ ವಿಭಾಗ ಮಾಡ್ಕೊಳ್ತಾನಂತೆ ಆತ. ಇದು ಗುಣಗಳ ವಿಭಾಗ, ಇದು ಗುಣಗಳ ವಿಭಾಗ, ಕರ್ಮಗಳ ವಿಭಾಗ ಅಂತ. ಹೇಗೆ ಅಂದರೆ ಈ ಗುಣ ವಿಭಾಗ ಅಂದರೆ ಏನು ಮತ್ತು ಕರ್ಮ ವಿಭಾಗ ಅಂದರೆ ಏನು? ಪೂರ್ವಾರ್ಧದಲ್ಲಿ ಗುಣಕರ್ಮ ವಿಭಾಗ ಅಂತ ಉಂಟು, ಉತ್ತರಾರ್ಧದಲ್ಲಿ ಮತ್ತು ಪುನಃ ಗುಣಾಗುಣೇಶು ಅಂತ ಉಂಟು. ಮೊದಲು ಆ ಗುಣಾಗುಣೇಶು ಅನ್ನೋದಕ್ಕೆ ಅರ್ಥ ತಿಳ್ಕೊಬಿಡೋಣ, ಮುಂದಿನ ಸುಲಭ ಆಗತ್ತೆ. ಗುಣ ಅಂದರೆ ಮೊದಲನೇ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. 10 ಇಂದ್ರಿಯಗಳನ್ನು ಗೀತೆಯಲ್ಲಿ ಗುಣಾಹ ಎನ್ನುವಂತಹ ಶಬ್ದದಿಂದ ಕರೆದಿದೆ. ಯಾವ್ಯಾವುದು? ಶ್ರೋತ್ರಂ, ತ್ವಕ್, ಚಕ್ಷುಷಿ, ಜಿಹ್ವ ಮತ್ತು ಘ್ರಾಣ, ಈ 5 ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಎನ್ನುವಂತಹ ಈ 5 ಕರ್ಮೇಂದ್ರಿಯಗಳು. ಈ 10 ಇಂದ್ರಿಯಗಳ ಸಮುದಾಯಕ್ಕೆ ಗುಣ ಅಂತ ಹೆಸರು. ನಾನು ಯಾಕೆ ಹೇಳ್ತಿದ್ದೇನೆ ಹೇಳಿದರೆ, ಬಹಳಷ್ಟು ವರ್ಷಗಳ ಕಾಲ ಈ ಶ್ಲೋಕವನ್ನು ಓದಿದರೂ ಈ ಶ್ಲೋಕಕ್ಕೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಇಷ್ಟು ಬಿಡಿಸಿ ಹೇಳ್ತಿದ್ದೇನೆ. ಮತ್ತು ಗುಣೇಶು ಅಂದರೆ ಈ ಇಂದ್ರಿಯಗಳು ಮಾಡುವ ಕರ್ಮ, ಕೆಲಸ ಏನುಂಟೋ ಅವುಗಳಿಗೂ ಮತ್ತು ಪುನಃ ಗುಣ ಅಂತಲೇ ಹೆಸರು. ಅಂದರೆ ಶ್ರೋತ್ರೇಂದ್ರಿಯದ ಕೆಲಸ ಏನು ಅಂದರೆ ಶಬ್ದವನ್ನು ಕೇಳುವುದು. ತ್ವಗಿಂದ್ರಿಯದ ಕೆಲಸ ಸ್ಪರ್ಶವನ್ನು ಆಸ್ವಾದಿಸುವುದು. ಅಂದರೆ ಏನು ಹೇಳ್ದಂಗಾಯಿತು? ಶಬ್ದ ಮತ್ತು ಸ್ಪರ್ಶ, ರೂಪ, ರಸ, ಗಂಧ ಇವಿಷ್ಟು ಜ್ಞಾನೇಂದ್ರಿಯಗಳ ಗುಣಗಳು ಅಂದರೆ ಕರ್ಮಗಳು. ಹಾಗೆಯೇ ಅಲ್ಲಿ ಮುಂದೆ ಕರ್ಮೇಂದ್ರಿಯಗಳಿದ್ದಾವೆ. ಯಾವ್ಯಾವುದು? ವಾಕ್, ಪಾಣಿ, ಪಾದ, ಉಪಸ್ಥ, ಪಾಯು, ಅಥವಾ ಪಾಯು ಉಪಸ್ಥ ಹೇಗಾದರೂ ಹೇಳ್ಬೋದು. ಇವುಗಳ ಕರ್ಮ ಯಾವುದು ಅಂದರೆ ವಾಗೀಂದ್ರಿಯದ ಕೆಲಸ ವಚನ, ಮತ್ತು ಈ ಹಸ್ತದ ಕೆಲಸ ಆದಾನ, ಪಾದದ ಕೆಲಸ ಗಮನ, ಮತ್ತು ಉಪಸ್ಥದ ಕೆಲಸ ಆನಂದ ಅಥವಾ ಮೂತ್ರ ವಿಸರ್ಜನೆ, ಹಾಗೆ ಗುದದ ಕೆಲಸ ಮಲ ವಿಸರ್ಜನೆ. ಇವು ಮಾಡುವ ಕೆಲಸಗಳಿದ್ದಾವಲ್ಲ, ಇವುಗಳಿಗೂ ಸಹ ಗುಣಾಹ ಅಂತಲೇ ಹೆಸರು. ಅಂದರೆ ಮೊದಲನೇ ಗುಣ ಅನ್ನೋದಕ್ಕೆ ಅರ್ಥ ಇಂದ್ರಿಯಗಳು, ಎರಡನೆಯ ಗುಣಾಹ ಅಂದರೆ ಸಪ್ತಮಿ ವಿಭಕ್ತಿ ಬಹುವಚನ ಗುಣೇಶು ಅನ್ನೋದಕ್ಕೆ ಏನು ಕೇಳಿದರೆ ಈ ಇಂದ್ರಿಯಗಳು ಮಾಡುವಂತಹ ಕರ್ಮಗಳು ಅಂತ ಅರ್ಥ. ಅಲ್ಲಿ ಏನು ಹೇಳ್ದಂಗಾಯಿತು ಕೇಳಿದರೆ, ಇಂದ್ರಿಯಗಳು ಇಂದ್ರಿಯಗಳ ಕೆಲಸಗಳಲ್ಲಿ ತೊಡಗಿರುತ್ತವೆ. ಆತ್ಮವಸ್ತು ಅಲ್ಲ. ಗುಣಾಹ ಗುಣೇಶು ವರ್ತಂತ. ಯಾಕೆ ಹೀಗೆ ಆತ ವಿಚಾರ ಮಾಡ್ತಾನೆ ಅಂದರೆ ಅವನು ತತ್ವವಿತ್, ಅವನು ಜ್ಞಾನಿ, ಅವನಿಗೆ ಸ್ಪಷ್ಟವಾಗಿ ಗೊತ್ತು ಗುಣಕರ್ಮ ಮತ್ತು ಗುಣ ವಿಭಾಗ ಮತ್ತು ಕರ್ಮ ವಿಭಾಗ. ಓಹೋ, ಹೀಗೆ ಮಾಡುವುದು ಇಂದ್ರಿಯಗಳ ಕೆಲಸ. ಅವುಗಳಿಗೆ ಆಹಾರವಾಗಿ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತು ಆದಾನ ಮತ್ತು ವಚನ, ಆದಾನ, ಗಮನ, ಆನಂದ, ವಿಸರ್ಜನೆ ಇವಿಷ್ಟು ಇವುಗಳ ಕರ್ಮ ಮಾಡ್ತಾ ಇರ್ತವೆ. ಅವು ಇದನ್ನು ನಾನು ಯಾರು ಅಂದರೆ ನಾನು ಇವುಗಳನ್ನು ನೋಡುವಂಥ ಸಾಕ್ಷಿ, ಐ ಆಮ್ ದ ಜಸ್ಟ್ ಸಿಯರ್. ಹಾಗಿದ್ರೆ ಆ ಸಾಕ್ಷಿ ಇಲ್ಲದೇ ಇದ್ದರೆ ಇವು ಕೆಲಸ ಮಾಡೋಲ್ಲ. ಆದರೆ ಇವುಗಳು ಮಾಡಿದ್ದು ಅದಕ್ಕೆ ಅಂಟುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ತಿಳಿದಿರ್ತಾನೆ ಯಾರು? ತತ್ವವಿತ್. ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದಲ್ಲ 10 ಉದಾಹರಣೆಯನ್ನು ಕೊಡ್ತೇನೆ. ಪ್ರಾಯಶಃ ಹಿಂದೂ ನಾನು ಹೇಳಿರಬೇಕು. ರಮಣ ಮಹರ್ಷಿಗಳಿಗೆ ಅವರ ಆ ಕೊನೆಯ ಕಾಲದಲ್ಲಿ ಆರೋಗ್ಯ ವ್ಯತ್ಯಾಸ ಆಗಿ 2 ಸಲ ಅವರ ಕೈ ಮೇಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. 3ನೇ ಸಲ ಆ ಅನಸ್ತೇಸಿಯ ಇಲ್ಲದೇ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ಆಗ ಯಾರೋ ಕೇಳಿದರು, ಏನೂ ಆಗೋದಿಲ್ವ ಅಂತ. ಏನಾಗ್ತದೆ ನನಗೆ, ನಾನು ಅದನ್ನು ನೋಡೋನು, ಅದರ ಹಣೆ ಬರ ಮಾಡಿಸ್ಕೊಳ್ಳುತ್ತೆ, ಅವ್ರು ಮಾಡ್ತಾರೆ, ಏನಾದ್ರು ಮಾಡ್ಕೊಂಡು ಹೋಗಲಿ ಅಂತ ಹೇಳಿದರು ಅವರು.
ಯಾಕೆ ಕೇಳಿದರೆ ಗುಣ ಇದೊಂದು ತ್ವಗೀಂದ್ರಿಯ, ಅದರ ಹಣೆಬಾರ ಅವರು ಕತ್ತರಿಸಿದ್ದನ್ನು ಸೂಜಿ ಪುಣಿಸಿದ್ದನ್ನು ಸೇರಿಸ್ಕೊಳ್ಳೋದು ಅದರ ಹಣೆಬಾರ, ಅದು ಮಾಡುತ್ತೆ, ಅದು ನನಗೆ ಅದು ಸಂಬಂಧ ಇಲ್ಲ. ಆದರೆ ಈ ಭಾವನೆ ಇದು ಗಟ್ಟಿಯಾಗಬೇಕಿದ್ರೆ ಹೇಳಿದಷ್ಟು ಸುಲಭ ಅಲ್ಲ. ಉಪನ್ಯಾಸ ಪರ್ಯಂತ ಜ್ಞಾನದಿಂದ ಇದು ಬರೋದಿಲ್ಲ, ಇದು ಅನುಭವ ಪರ್ಯಂತವಾದ ಜ್ಞಾನ ಆಗಬೇಕು. ಇಂಥದ್ದು ಬೇಕಷ್ಟಿದೆ. ರಾಮಕೃಷ್ಣ ಪರಮಹಂಸರ ಜೀವನದಲ್ಲೂ ಇಂಥದ್ದು ಬೇಕಷ್ಟು ಸಿಗುತ್ತೆ. ಸದ್ಗುರು ಸಮರ್ಥ ರಾಮದಾಸರ ಜೀವನದಲ್ಲೂ ಬೇಕಷ್ಟು ಸಿಗುತ್ತೆ. ಪ್ರಾತಸ್ಮರಣೀಯನಂಥ ಚಂದ್ರಶೇಖರ ಭಾರತೀ ಸ್ವಾಮಿಗಳವರ ಘಟನೆಯಲ್ಲೂ ಇಂಥದ್ದು ಬೇಕಷ್ಟು ಸಿಗುತ್ತೆ. ಎಂದು ಹೇಳಿದ್ದೇನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ. ಒಮ್ಮೆ ಅವರು ಸ್ನಾನ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಅಂತರ್ಮುಖರಾಗಿ ಬಿಟ್ಟಿದ್ದರು. ಅವರಿಗೆ ಪರಿಚಾರಕನಾಗಿ ಬಂದಂತಹ ಆತ ನೀರು ತಂದು ಹಾಕಿ ಸುರಿದು ಸುಸ್ತಾಗಿ ಹೋಗಿದ್ದ. ಆಮೇಲೆ ಅವರು ಕುಳಿತಿದ್ದರು, ಅವರ ತಲೆ ಮೇಲೆ ಈತ ತಂಬಿಗೆ ನೀರು ಹಾಕ್ತಾನೇ ಇದ್ದ. ಎಷ್ಟೋ ಹೊತ್ತಾದ ಮೇಲೆ ಇದ್ದಕ್ಕಿದ್ದಾಗೆ ದಡ್ಡಂತ ಎದ್ದುಬಿಟ್ರು ಅವರು. ಹಾಗೆ ಅವರು ಎದ್ದಾಗ ಏನಾಯಿತು ಕೇಳಿದರೆ, ತಲೆಯ ಹತ್ತಿರದಲ್ಲಿ ತಂಬಿಗೆಯನ್ನು ಇಟ್ಟು ನೀರು ಹಾಕ್ತಾ ಇದ್ನಲ್ಲ, ಆ ತಂಬಿಗೆ ಅವರ ತಲೆಗೆ ಬಡಿದು ಬಿಡ್ತು. ತಂಬಿಗೆ ತಲೆಗೆ ಬಡಿದ ತಕ್ಷಣ ಸ್ವಲ್ಪ ಹೊತ್ತಿನಲ್ಲಿ ತಲೆ ಕೆಂಪಡರಿ ಹೋಯಿತು, ಪೂಟ್ಲೆ ಬಂದುಬಿಡ್ತು. ನನ್ನಿಂದ ಇಂಥ ಘನಘೋರ ಅಪರಾಧ ಆಗಿದೆ ಅಂತ ಕಾಲಿಗೆ ಬಿದ್ದ ಆತ. ಆಗ ತಕ್ಷಣ ಅವರು ಹೇಳಿದ ಮಾತು, ಯಾಕೆ ಯೋಚನೆ ಮಾಡ್ತೀಯಪ್ಪ, ಇದು ಒಂದು ಜಡ, ಆ ಪಾತ್ರೆ ಒಂದು ಜಡ, ಒಂದು ಜಡಕ್ಕೆ ಇನ್ನೊಂದು ತಾಗಿದ್ರೆ ಅದಕ್ಕೆ ನೋವಾಗತ್ತೇನೋ, ನಿಶ್ಚಿಂದಿಂದ ನಿನ್ನ ಕೆಲಸ ಮಾಡು ಅಂತ ಹೇಳಿದರು ಅವರು. ನಮಗೆ ಆ ಭಾವನೆ ಬರುತ್ತಾ? ಯಾಕೆ ಇಲ್ಲೆಲ್ಲ ನಾನು ಅನ್ನೋ ಭಾವನೆ ನಮಗೆ ಉಂಟು. ಯಾರೋ ಒಬ್ಬರು ಅವ್ರನ್ನ ಧಿಕ್ಕಾರ ಮಾಡಿದ್ರು, ಬೈದರು ಅಂತ ಇಟ್ಕೊಳ್ಳಿ, ನೋವು ಆಗುವಾಗ ಮಾತನಾಡಿದರು. ಜ್ಞಾನಿ ಆದನು ವಿಚಾರ ಮಾಡ್ತಾನೆ, ಇಲ್ಲಿ ಇವರು ಇಷ್ಟೆಲ್ಲ ಹೇಳಿದಿಲ್ಲ, ಹೇಳಿದ್ದು ಯಾವುದಕ್ಕೆ? ದೇಹಕ್ಕೋ, ಇಂದ್ರಿಯಕ್ಕೋ, ಮನಸ್ಸಿಗೋ, ಆತ್ಮವಸ್ತುವಿಗೋ? ನೀವು ಅಕಸ್ಮಾತ್ ಯಾರು ನಿಮ್ಮನ್ನು ಬೈದ್ರ ತಕ್ಷಣ ಈ ಪ್ರಶ್ನೆ ಕೇಳಿ ಏನು ಉತ್ತರ ಹೇಳ್ತಾನೆ ನೋಡೋಣ. ಅವನು ಗಲವಿಲೆ ಆಗಿಬಿಡ್ತಾನೆ. ಯಾಕೆ ನೋಡಿ, ಜಡವಾದ ದೇಹವನ್ನು ಬೈಯುವಂಥ ಇಂಟೆನ್ಷನ್ ಅವನಿಗಿರಲಿಕ್ಕಿಲ್ಲ, ನಮ್ಮ ಇಂದ್ರಿಯಗಳನ್ನು ನಿಂದಿಸುವಂಥ ಉದ್ದೇಶ ಅವನಿಗಿರಲಿಕ್ಕಿಲ್ಲ. ಹಾಗಿದ್ರೆ ಮನಸ್ಸನ್ನು ಇಟ್ಕೊಂಡು ಬೈದ ಅಂತಲೇ ಅಂದ್ಕೊಳ್ಳಿ, ಒಪ್ಕೊಳ್ಳೋಣ. ಆದರೆ ಮನಸ್ಸು ಎನ್ನುವುದು ಸಹ ನಾನು ಅಲ್ವಲ್ಲ, ನಾನು ಯಾಕೆ ಬೇಸರ ಮಾಡಿಕೊಳ್ಳಿ? ಈ ತೀರ್ಮಾನಕ್ಕೆ ಬಂದು ನಿಂತವನಿಗೆ ಯಾರು ಏನಂದರೂ ಸಹ ಏನೋ ಆಗೋದಿಲ್ಲ. ಹೀಗೆ ಗುಣಾಃ ಗುಣೇಶು ವರ್ತಂತ, ಇಂದ್ರಿಯಗಳು ಇಂದ್ರಿಯಗಳ ಕೆಲಸವನ್ನು ಮಾಡ್ತವೆ, ನಾನು ಇದನ್ನು ನೋಡುವವನು, ನನಗೂ ಈ ಇಂದ್ರಿಯಗಳಿಗೂ ಇಂದ್ರಿಯಗಳ ಕೆಲಸಕ್ಕೂ ಸಂಬಂಧ ಇಲ್ಲ ಅಂತ ತಿಳಿದು ಆತ ಏನು ಮಾಡ್ತಾನೆ, ಇತಿ ಮತ್ವಾ ನ ಸಜ್ಜತೆ, ಅವನು ಯಾವುದರಲ್ಲೂ ಸಹ ಅಂಟಿಕೊಳ್ಳುವುದಿಲ್ಲ. ಯಾಕೆಂದರೆ ಅವನಿಗೆ ನಿಖರವಾಗಿ ಗೊತ್ತು, ಈ ನಾನು ಎನ್ನುವಂಥ ಶಬ್ದ ಎಂದು ಹೇಳ್ತಾ ಇರುವಂಥದ್ದು ಇದು ಶುದ್ಧ ಚೈತನ್ಯ ವಸ್ತು. ಆದ್ದರಿಂದ ನನಗೂ ಈ ಇಂದ್ರಿಯಕ್ಕೂ ಮನಸ್ಸಿಗೂ ದೇಹಕ್ಕೂ ಸಂಬಂಧವಿಲ್ಲ. ಆದರೆ ಇಲ್ಲಿದ್ದದ್ರಿಂದಾಗಿ, ಈ ಚೈತನ್ಯ ವಸ್ತುವಿನಿಂದಾಗಿ ಇವೆಲ್ಲವೂ ಕೆಲಸ ಮಾಡ್ತವೆ. ಈ ನಿಖರವಾದ ಜ್ಞಾನದಿಂದಾಗಿ ಅವನು ಯಾವುದನ್ನೂ ಅಂಟಿಸಿಕೊಳ್ಳದೆ ಇರ್ತಾನೆ. ನಮಗೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ಮೊದಲನೇ ಶ್ಲೋಕದಲ್ಲಿ ಹೇಳಿದವರಿಗೆ ಉದಾಹರಣೆ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅವತಾರಿಕೆ ಏನು ಅಂದರೆ, ಜ್ಞಾನಿಯಾದವನು ಅಜ್ಞಾನಿಯ ಬುದ್ಧಿಗೆ ಭೇದವನ್ನು ಉಂಟು ಮಾಡಬಾರದು ಅನ್ನೋದನ್ನು 26ನೇ ಶ್ಲೋಕದಲ್ಲಿ ಗೀತಾಚಾರ್ಯ ಹೇಳಿದ. ನ ಬುದ್ಧಿಭೇದಂ ಜನೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಅಂತ. ಅಲ್ಲಿಂದ ಶುರು ಮಾಡಿ ಈ 27 ಮತ್ತು 28ನೇ ಶ್ಲೋಕದಲ್ಲಿ ಅದೇ ವಿಷಯವನ್ನು ಆತ ಮುಂದುವರಿಸ್ಕೊಂಡು ಬಂದ. ಅಜ್ಞಾನಿ ಹೇಗೆ ನೋಡ್ತಾನೆ, ಜ್ಞಾನಿ ಹೇಗೆ ನೋಡ್ತಾನೆ ಅನ್ನೋದನ್ನು. ಈಗ ಅಲ್ಲಿ ಹೇಳಿದಂತಹ ಆ 26ನೇ ಶ್ಲೋಕದಲ್ಲಿ ಹೇಳಿದಂಥ ವಿಷಯವನ್ನು 29ನೇ ಶ್ಲೋಕದಲ್ಲಿ ಭಗವಂತ ಉಪಸಂಹರಿಸ್ತಾನೆ. ಏನು ಹೇಳ್ತಾನೆ ಅಂದರೆ,
ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿತ್ ನ ವಿಚಾಲಯೇತ್. ಅಂದರೆ ಪ್ರಕೃತಿಯ ಗುಣಗಳಿಂದ ಮೂಢರಾದಂತಹ ಅಜ್ಞರು ಈ ಗುಣಗಳು ಅಂದರೆ ಇಂದ್ರಿಯಗಳು ನಡೆಸುವಂತಹ ಕರ್ಮಗಳಲ್ಲಿ ಆಸಕ್ತಿಯನ್ನು ತಳೆದಿರುತ್ತಾರೆ. ಪೂರ್ಣ ಜ್ಞಾನಿಯಾದವನು ಏನು ಮಾಡ್ತಾನೆ ಅಂದರೆ ಅಲ್ಪಜ್ಞರಾದಂತಹ ಆ ಮಂದಮತಿಗಳನ್ನು ಅಲ್ಲಾಡಿಸ್ಲಿಕ್ಕೆ ಹೋಗಬಾರದು. ಮಂದರು ಇಂದ್ರಿಯಗಳು ಮಾಡುವಂಥ ಕೆಲಸದಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೆ. ಅದು ಜ್ಞಾನಿಗೆ ಗೊತ್ತಿರ್ತದೆ. ಆದರೂ ಸಹ ಅವರು ಮಾಡುವುದು ತಪ್ಪು ಅಂಥೇಳಿ ಅವರನ್ನು ಅಲ್ಲಾಡಿಸೋದಕ್ಕೆ, ಅವರ ಭಾವನೆಯನ್ನು ಅತ್ತಿತ್ತ ಮಾಡೋದಕ್ಕೆ ಹೋಗಬಾರದು. 26ನೇ ಶ್ಲೋಕದಲ್ಲಿ ಹೇಳಿದ್ದೆ, ಉಪಸಂಹಾರ ನಾನು ಹೇಳಿದ್ದರಿಂದ ಮತ್ತು ಆ ಕೆಲವು ಅಂಶ ಇಲ್ಲಿ ಪುನರುಕ್ತಿ ಆಗುತ್ತೆ, ರಿಪೀಟ್ ಆಗುತ್ತೆ. ಈ ಶ್ಲೋಕದಲ್ಲಿ ಬಂದಂತಹ ಕೆಲವು ಶಬ್ದಗಳನ್ನು ನಾವು ನೋಡಬೇಕು. ಇವಾಗ ಕೃತ್ಸ್ನವಿತ್ ಅಂತ ಒಂದು ಶಬ್ದ ಉಂಟು ಅಲ್ಲಿ. ಕೃತ್ಸ್ನ ಅಂದರೆ ಏನು? ಸ್ವಲ್ಪ ಹೇಳೋದಕ್ಕೂ ಕಷ್ಟವಾಗುಂಟು, ಆದರೂ ಅಭ್ಯಾಸ ಮಾಡ್ಕೊಳ್ಬೇಕು. ಕೃತ್ಸ್ನ ಅನ್ನೋದಕ್ಕೆ ಅರ್ಥ ಸಂಪೂರ್ಣ ಅಂತ ಅರ್ಥ, ಎಲ್ಲ ಅಂತ ಅರ್ಥ. ಕೃತ್ಸ್ನವಿತ್ ಅಂದರೆ ಎಲ್ಲವನ್ನೂ ಬಲ್ಲವನು ಅಂತ. ಎಲ್ಲವನ್ನೂ ಬಲ್ಲವನು ಅಂದರೆ ಏನು? ನಿಜಸ್ವರೂಪವನ್ನು ಬಲ್ಲವನು ಅಂತ. ಯಾವಾಗ ಮನುಷ್ಯ ಎಲ್ಲವನ್ನೂ ಬಲ್ಲವನಾಗ್ತಾನೆ ಅಂದರೆ ಮೂಲ ಕಾರಣ ಗೊತ್ತಾದಾಗ ಆ ಮೂಲ ಕಾರಣದಿಂದಾದ ಎಲ್ಲ ಕಾರ್ಯಗಳೂ ಅವನಿಗೆ ಗೊತ್ತಾಗಿ ಬಿಡ್ತವೆ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಅವನು ಕೃತ್ಸ್ನವಿತ್ ಅಂತ ಕರೆಸಿಕೊಳ್ತಾನೆ. ಈ ಉದಾಹರಣೆಗೆ ನಾನು ಹೇಳಿದೆ, ಮಣ್ಣಿಗೆ ತತ್ವ ಮಡಕೆಗೆ ತತ್ವ ಮಣ್ಣು ಅಂತ. ಆ ಮಣ್ಣು ಅನ್ನುವುದರ ನಿಜವಾದ ತಿಳುವಳಿಕೆ ನಮಗೆ ಇದ್ದರೆ ಮಣ್ಣಿನಿಂದಾದಂತಹ ಮಡಕೆ ಅಥವಾ ಪ್ಲೇಟು ಅಥವಾ ಕಪ್ಪು ಅಥವಾ ಲೋಟ ಇನ್ನೇನೇನು ಮಾಡಿರ್ತಾರೋ ಅದು ಎಲ್ಲವನ್ನು ನೋಡಿದ ತಕ್ಷಣ ನಮಗೇನು ಅನುಭವಕ್ಕೆ ಬರುತ್ತೆ ಕೇಳಿದರೆ, ಓಹ್ ಇದು ಮಣ್ಣು ಅಂತ ಗೊತ್ತಾಗುತ್ತೆ. ಅದೇ ಕೃತ್ಸ್ನವಿತ್ ಅಲ್ಲಿ ಏನು ಹೇಳಿದಂಗಾಯಿತು, ನಮಗೆ ಕೇವಲ ಕಾರ್ಯದ ಅನುಭವ ಇದ್ದರೆ ಕಾರಣ ಗೊತ್ತಾಗುವುದಿಲ್ಲ. ಆದರೆ ಕಾರಣ ಗೊತ್ತಿದ್ದರೆ ಎಲ್ಲ ಕಾರ್ಯಗಳು ಸಹ ಏನಾಗ್ತವೆ? ಗೊತ್ತಾಗಿ ಬಿಡ್ತವೆ. ಅದರಿಂದ ಕಾರಣವನ್ನು ಬಲ್ಲವನಿಗೆ ಕೃತ್ಸ್ನವಿತ್, ಯಾಕೆಂದರೆ ಅವನು ಎಲ್ಲವನ್ನೂ ಬಲ್ಲವನು. ಮುಂದೆ ಶಬ್ದ ಉಂಟು ಅಲ್ಲಿ ಅಕೃತ್ಸ್ನವಿತ್ ಅಂತ. ಕೃತ್ಸ್ನವಿತ್ ಅಂದರೆ ಜ್ಞಾನಿ. ಅವನು ಏನು ಮಾಡಬಾರದು ಕೇಳಿದರೆ ಅಕೃತ್ಸ್ನವಿತ್ ಮಂದಾನ್ ನ ವಿಚಾಲಯೇತ್. ಅಂದರೆ ಅಕೃತ್ಸ್ನವಿತ್ ಎಲ್ಲವನ್ನೂ ತಿಳಿಯದೇ ಇರುವಂತಹ ಅಂದರೆ ಮೂಲವನ್ನು ತಿಳಿಯದೇ ಇರುವಂತಹ ದಡ್ಡರನ್ನು ಮಂದರನ್ನು ನ ವಿಚಾಲಯೇತ್, ಅವರ ಶ್ರದ್ಧೆಯನ್ನು ಅಲ್ಲಾಡಿಸಬಾರದು, ಕಂಪಿಸುವಂತೆ ಮಾಡಬಾರದು. ಯಾಕೆ ಅಂದರೆ ಒಬ್ಬ ಮಂದ ಏನು ತಿಳ್ಕೊಂಡಿರ್ತಾನೆ? ವಿಚಾರ ಮಾಡಿ. ತನ್ನ ಮನೆಯಲ್ಲಿ ಆತ ದಿನವೂ ಪೂಜೆ ಮಾಡುವಂತಹ ವಿಗ್ರಹ ಮಾತ್ರ ದೇವರು ಅವನಿಗೆ ಅಲ್ವಾ? ಹಾಗಾಗಿ ಅದು ಮಾತ್ರ ದೇವರು ಅಂತ ಭಾವಿಸಿದ್ರಿಂದಲೇ ಅದಕ್ಕಿಂತ ಆಚೆ ದೇವರಿದ್ದಾನೆ ಅಂತ ಆತ ಊಹಿಸಲಾರ. ಯಾಕೆಂದರೆ ಅವನ ಬುದ್ಧಿಗೆ ಅದು ಕಷ್ಟ. ಒಂದು ಆಕಾರ ಇದ್ದಲ್ಲಿ ಮಾತ್ರ ಆತ ದೇವರು ಅಂತ ಭಾವಿಸ್ತಾನೆ. ಇನ್ನೂ ಮುಂದುವರೆದು ಹೋದರೆ ಕೊನೆಗೆ ಅವನು ತೀರ್ಮಾನ ಮಾಡ್ತಾನೆ, ನನ್ನ ಮನೆಯ ಪೀಠದಲ್ಲಿರುವುದು ಮಾತ್ರ ದೇವರು, ಅಕ್ಕಪಕ್ಕ ಇರುವುದು ಸಹ ದೇವರಲ್ಲ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗ್ಬಿಡ್ತದೆ ಅವನಿಗೆ. ಅಂದರೆ ಇದು ಮಂದನಾದವನ ತಿಳುವಳಿಕೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ? ಭಗವಂತ ಸರ್ವವ್ಯಾಪಿಯಪ್ಪ ಅಂತ ಅವನು ಹೇಳ್ತಾನೆ. ಆಗಾಗ ಭಗವಂತ ಸರ್ವವ್ಯಾಪಿ ಅಂತ ಆದಮೇಲೆ ನಾನು ಪೂಜೆ ಮಾಡುವ ವಿಗ್ರಹದಲ್ಲಿ ಹೇಗೆ ಇದ್ದಾನೋ ವಿಗ್ರಹದ ಆಚೆಗೂ ಇದ್ದಾನೆ ಅಂತ ಆತ ವಿಚಾರ ಮಾಡಬಹುದಿತ್ತಲ್ವಾ? ಆದರೆ ಬಾಯಲ್ಲಿ ಹೇಳ್ತಾನೆ, ಮನಸ್ಸಿನಲ್ಲಿ ಅದು ಬರುವುದಿಲ್ಲ. ಇದನ್ನೇ ಶಾಸ್ತ್ರ ಹೇಳುತ್ತೆ. ಏನು ಕೇಳಿದರೆ, ಈ ದಡ್ಡರಿಗೆ ಮಂದರಿಗೆ ವಿಗ್ರಹದಲ್ಲಿ ಮಾತ್ರ ದೇವರು, ಮತ್ತು
ವೈದಿಕರಿಗೆ, ವೇದವನ್ನು ಬಲ್ಲವರಿಗೆ ಅಗ್ನಿಯಲ್ಲಿ ಮಾತ್ರ ದೇವರು. ಇನ್ನು ಸಾಧನೆ ಮಾಡ್ತಾ ಮಾಡ್ತಾ ಅಂತರ್ಮುಖಿಗಳಾಗ್ತಾ ಹೋದಾಗ ಅವರ ಹೃದಯದಲ್ಲಿ ಆ ಚೈತನ್ಯ ವಸ್ತು ಮಾತ್ರ ಅನುಭವಕ್ಕೆ ಬರುತ್ತಲ್ಲ. ಮುನೀನಾಂ ಹೃದಯ ದೈವತಂ, ಮುನಿಗಳಿಗೆ ಹೃದಯದಲ್ಲಿ ದೇವರು. ಆದರೆ ಮುನಿ ಅಂದರೆ ಇನ್ನೂ ಸಾಧನೆ ಮಾಡುವಂಥ ಸ್ಥಿತಿಯಲ್ಲಿರುವವನು ಅಂತ ಅರ್ಥ ಅಲ್ಲಿ. ಅದನ್ನು ಮೀರಿ ಮುಂದಕ್ಕೆ ಹೋದಂಥ ಸಮದರ್ಶಿಗಳಾದವರಿಗೆ ಸರ್ವತ್ರ ಸಮದರ್ಶಿನಾಂ, ಎಲ್ಲ ಕಡೆಗೂ ಸಹ ಆ ಸಮದರ್ಶಿಗಳಾದವರಿಗೆ ಬ್ರಹ್ಮವಸ್ತು ಎನ್ನುವಂಥದ್ದು ಕಾಣುತ್ತೆ. ಈಗ ಮತ್ತೆ ಹಿಂದಕ್ಕೆ ಬರೋಣ. ಆ ಮೊದಲು ವಿಗ್ರಹದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಭಾವಿಸುವವನಿಗೆ, ಇಲ್ಲಪ್ಪ ಈ ವಿಗ್ರಹ ದೇವರಲ್ಲ, ಯಾಕೆ ಪೂಜೆ ಮಾಡ್ತೀಯ ಅಂತ ನೀವು ಕೇಳಿಬಿಟ್ರೆ ಅವನ ಪರಿಸ್ಥಿತಿ ಏನಾದೀತು? ಸುತರಾಮ ಹೇಳಬಾರದು. ವಿಗ್ರಹವೇ ದೇವರಲ್ಲ, ಆದರೆ ವಿಗ್ರಹವೂ ದೇವರು ಹೌದು. ಯಾಕೆ ನೋಡಿ, ಈ ಹಿನ್ನೆಲೆಯಲ್ಲಿ ಪಾಶ್ಚಾತ್ಯರು ನಮ್ಮನ್ನು ಕೆಲಸ ನಿಂದನೆ ಮಾಡ್ತಾರೆ. ಏನು ಭಾರತೀಯರು ದೇವರು ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿದು ಇವರು ವಿಗ್ರಹ ಪೂಜೆ ಮಾಡುವವರು ಇವರು ಅಂತ. ವಾಸ್ತವಿಕವಾಗಿ ನಾವು ವಿಗ್ರಹ ಪೂಜೆ ಮಾಡುವವರಲ್ಲ, ವಿಗ್ರಹದಲ್ಲಿರುವಂತಹ ಚೈತನ್ಯವನ್ನು ಪೂಜೆ ಮಾಡುವವರು. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಭಗವಂತ ಒಂದೇ ಕಡೆಗೆ ಮಾತ್ರ ಇದ್ದಾನೆ ಅಂತ ಯಾವ ಮತದವರು ಹೇಳೋದಿಲ್ಲ. ಹೇಳ್ತಾರಾ? ಇಲ್ಲ. ಅವನು ಸರ್ವವ್ಯಾಪಿ, ಹೀ ಈಸ್ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆಗೂ ಇದ್ದಾನೆ. ಅವನು ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳಿದ್ರಿಂದಲೇ ವಿಗ್ರಹದಲ್ಲೂ ಅವನಿರಬೇಕಲ್ವ. ಅವನು ವಿಗ್ರಹದಲ್ಲಿ ಇಲ್ಲ ಅಂತ ಹೇಳಿದರೆ ಅವನು ಸರ್ವವ್ಯಾಪಿ ಆಗೋದು ಹೇಗೆ? ಹಾಗಾಗಿ ನಾವು ವಿಗ್ರಹವನ್ನೇ ಪೂಜೆ ಮಾಡುವುದಿಲ್ಲ, ವಿಗ್ರಹವನ್ನೂ ಪೂಜೆ ಮಾಡ್ತೇವೆ. ಯಾಕೆಂದರೆ ಅಲ್ಲೂ ಸಹ ಯಾರಿದ್ದಾರೆ? ಭಗವಂತ ಇದ್ದಾನೆ. ಹೇಳಿ, ವಿಗ್ರಹದಲ್ಲೂ ಭಗವಂತ ಇಲ್ಲ ಅಂತಂದರೆ ಅವನು ಸರ್ವಜ್ಞ ಅಲ್ಲ ಅಂತ, ಅವನು ಸರ್ವವ್ಯಾಪಕ ಅನ್ನೋದನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಭಗವಂತ ಎಲ್ಲ ಕಡೆಗೂ ಇದ್ದಾನೆ ಅಂತ ಒಪ್ಕೊಂಡಾದಮೇಲೆ ವಿಗ್ರಹದಲ್ಲೂ ಇದ್ದಾನೆ, ಹಾಗಾಗಿ ವಿಗ್ರಹ ಪೂಜೆ ಮಾಡುವುದು ತಪ್ಪಲ್ಲ. ಆದರೆ ಅಲ್ಲಿಯೇ ನಿಲ್ಲಬೇಡ, ಅದರ ಆಚೆಗೂ ಸಹ ಅವನ ಅಸ್ತಿತ್ವವನ್ನು ನೀನು ಅನುಭವಿಸುವುದನ್ನು ಅಭ್ಯಾಸ ಮಾಡಿಕೊ. ಹೀಗೆ ಈ ಅಕೃತ್ಸ್ನವಿತ್, ಆತ ಅಲ್ಪಜ್ಞ, ಅಂದರೆ ಆ ಮೂಲವನ್ನು, ನಿಜವಾದ ಸ್ವರೂಪವನ್ನು ತಿಳಿಯದೇ ಇರುವವನು. ಆದ್ದರಿಂದ ವಿವೇಕಿಯಾದವನು ಈ ಅಲ್ಪಜ್ಞರಿಗೆ ಏನು ಉಪದೇಶ ಮಾಡಬಾರ್ದು? ನೀನು ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಬೇಡ ಅಂತ ಹೇಳಬಾರ್ದು. ಮತ್ತು ಎರಡನೇದು, ಕರ್ಮದ ಫಲ ಅದು ತಾತ್ಕಾಲಿಕ, ಕ್ಷಣಿಕ ಅಂತಲೂ ಅವನಿಗೆ ಉಪದೇಶ ಮಾಡಬಾರ್ದು. ಅಥವಾ ನೀನು ಬ್ರಹ್ಮವಸ್ತುವೇ ಆಗಿದ್ದೀ ಅಂತಲೂ ಉಪದೇಶ ಮಾಡಬಾರ್ದು ಅವನಿಗೆ. ಮತ್ತು ಹೀಗೆಲ್ಲ ಹೇಳಿಬಿಟ್ರೆ ನಿನಗೆ ಕರ್ತವ್ಯ ಅನ್ನೋದು ಯಾವುದೂ ಇಲ್ಲ ಅಂತಲೂ ಮುಂದುವರೆದು ನಾವು ಹೇಳಿದರೆ ಏನಾಗತ್ತೆ ಅಂದರೆ, ಆತ ಈ ಕರ್ಮ ಮಾಡುವ ಮಾರ್ಗದಿಂದ ಸಂಪೂರ್ಣವಾಗಿ ದೂರ ಸರಿತಾನೆ. ಆದ್ದರಿಂದ ಏನಾಗತ್ತೆ ಕೇಳಿದರೆ, ಶುಭ ಕರ್ಮಗಳಲ್ಲಿ ಅವನಿಗಿರುವಂಥ ಆಸಕ್ತಿ ಸಂಪೂರ್ಣವಾಗಿ ಭ್ರಷ್ಟವಾಗಿ ಹೋಗ್ತದೆ. ಅದರಿಂದ ಅವನ ಶ್ರದ್ಧೆ ಕುಸಿಯುವಂತೆ ಮಾಡಿದಂತಹ ಪಾಪ ಯಾರಿಗೆ ಬರ್ತದೆ? ಇವನಿಗೆ ಅಂಟತ್ತೆ. ಅದಕ್ಕೋಸ್ಕರ ಅಜ್ಞರಿಗೆ ಉಪದೇಶ ಮಾಡಬೇಕಿದ್ರೆ ಬಹಳ ಹುಷಾರಾಗಿರಬೇಕು ಎನ್ನುವಂಥ ಮಾತನ್ನು ಗೀತೆ ಹೇಳುತ್ತೆ. ಪ್ರತಿಯಾಗಿ ಏನು ಮಾಡಬೇಕು? ಅವ್ರ ಜೊತೆ ಇವನೂ ಸಹ ಕರ್ಮವನ್ನು ಮಾಡ್ತಾ ಮಾಡ್ತಾ ಅವರನ್ನು ತೊಡಗಿಸಿಕೊಳ್ಳಬೇಕು ಕರ್ಮದಲ್ಲಿ. ಇಷ್ಟಾದ ಮೇಲೆ ಈಗ ನಮಗೊಂದು ಸಂಶಯ. ಹಾಗಿದ್ದರೆ ಜಗತ್ತಿನಲ್ಲಿ ಜ್ಞಾನಿಗಳಿಗಿಂತ ಅಜ್ಞರೇ ಜಾಸ್ತಿ ಇದ್ದಾರೆ. ಈ ಅಜ್ಞರಾದವರು ಕರ್ಮ ಮಾಡುವುದನ್ನು ತಪ್ಪು ಅಂತ ಹೇಳಬಾರ್ದು, ಅವ್ರ ಕರ್ಮ ಮಾಡುವಂತೆಯೇ ಅವರಿಗೆ ಪ್ರಚೋದಿಸಬೇಕು ಅಂತ ಗೀತಾಚಾರ್ಯ ಹೇಳ್ತಾರೆ. ಕರ್ಮ ಮಾಡ್ತಾ ಮಾಡ್ತಾನೆ ಇದ್ದಾಗ ಮಾಡುವ ಕರ್ಮದಲ್ಲಿ ನಿತ್ಯ ಕರ್ಮ ಅಂದರೆ ಫಲರಹಿತವಾದದ್ದು ಇರುತ್ತೆ, ಫಲಸಹಿತವಾದದ್ದು ಇರುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಆ ಫಲಸಹಿತವಾದ ಕರ್ಮದಿಂದಾಗಿ ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಅವರನ್ನು ಈ ಜ್ಞಾನಿ ಗೊತ್ತಿದ್ದೂ ಸಹ ಈ ಮೋಕ್ಷದ ದಾರಿಯಿಂದ ತಪ್ಪಿಸಿದಂತೆ ಆಗೋದಿಲ್ವಾ? ಅಂಥವರಿಗೆ ಆತ್ಮೋದ್ಧಾರಕ್ಕೆ ಏನು ಉಪಾಯ ಅಂತ ಒಂದು ಪ್ರಶ್ನೆ ಕಾಡುತ್ತೆ ನಮಗೆ. ಗೀತೆ ನಮ್ಮನ್ನೇ ಇಟ್ಕೊಂಡು ಹೇಳ್ದಂಗೆ ಉಪದೇಶ ಮಾಡ್ತಾ ಇರುತ್ತೆ. ಅಜ್ಞರಾದವರಿಗೆ ಹಾಗಿದ್ರೆ ಮೋಕ್ಷದ ದಾರಿಯಲ್ಲಿ ಹೋಗಲಿಕ್ಕೆ ಏನು ವ್ಯವಸ್ಥೆ? ಯಾಕೆ
ನಿನ್ನೆ ದಿವಸ ಗೀತಾಚಾರ್ಯ ಹೇಳಿದ್ದೇನೆ, ಸರ್ವ ಪ್ರಾಣಿಗಳ ಅನುಗ್ರಹಕ್ಕಾಗಿ ನಾನು ಅವತರಿಸಿ ಬಂದವನು, ಅನ್ಯಾಯ ಮಾಡಬಾರದು ನಾನು ಅಂತ. ಹಾಗಿದ್ರೆ ಅಂಥವರಿಗೋಸ್ಕರ ಏನು ವ್ಯವಸ್ಥೆ, ಅಜ್ಞರಿಗಾಗಿ ಆತ್ಮೋದ್ಧಾರಕ್ಕಾಗಿ ಏನು ಉಪಾಯ ಅನ್ನೋದನ್ನು ಗೀತೆಯ ಮುಂದಿನ ಶ್ಲೋಕ ಹೇಳುತ್ತೆ. ಬಹಳ ಮುಖ್ಯವಾದಂಥ ಶ್ಲೋಕ ಇದು. ಏನು ಅಂದರೆ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರ. ಅರ್ಜುನ, ಪರಮೇಶ್ವರ ಅಂಥ ನನ್ನಲ್ಲಿ ಸರ್ವಕರ್ಮಗಳನ್ನು ಅಧ್ಯಾತ್ಮ ಭಾವದಿಂದ ಸಮರ್ಪಿಸಿ ಆಸೆಯನ್ನು ತೊರೆದು ಮಮತೆಯನ್ನು ಬಿಟ್ಟು ಶೋಕರಹಿತನಾಗಿ ನೀನು ಕರ್ಮವನ್ನು ಮಾಡು. ನಿನ್ನ ಕರ್ಮ ಯಾವಾಗ ಯುದ್ಧ ಮಾಡುವುದು, ಹಾಗಾಗಿ ಯುದ್ಧ ರೂಪ ಕರ್ಮವನ್ನು ನೀನು ಮಾಡು. ಏನು ಇದರ ತಾತ್ಪರ್ಯ ಅಂದರೆ, ಸರ್ವಜ್ಞನು ಮತ್ತು ಈ ಸರ್ವ ಆತ್ಮಸ್ವರೂಪನೂ ಆದಂತಹ ವಾಸುದೇವ ನಾನು ಅಂತಾನೆ. ವಾಸುದೇವ, ಆಮೇಲೆ ಅರ್ಥ ಹೇಳ್ತೇನೆ. ಇಂತಹ ನನ್ನಲ್ಲಿ ನೀನು ಸಮಸ್ತ ಲೌಕಿಕ ಹಾಗೂ ವೈದಿಕ ಕರ್ಮಗಳನ್ನೆಲ್ಲ ಅಧ್ಯಾತ್ಮ ಚಿತ್ತದಿಂದ ಸಮರ್ಪಣೆ ಮಾಡಿಬಿಡು ಅಂತ. ನಾವು ಸಮರ್ಪಣೆ ಮಾಡ್ತೇವೆ, ಆದರೆ ಈ ಮೊದಲನೇದು ಮಾತ್ರ ಬಿಟ್ಟುಬಿಡ್ತೇವೆ, ಅಧ್ಯಾತ್ಮ ಚಿತ್ತದಿಂದ ಮಾಡುವುದಿಲ್ಲ. ಅದೇನು ಅಂತ ನೋಡೋಕ್ಕಿಂತ ಮೊದಲು ಆತ ಹೇಳ್ತಾನೆ, ಮೈ ವಾಸುದೇವೆ ಅಂತ ಇದಕ್ಕೆ ಆಚಾರ್ಯ ಶಂಕರರು ಭಾಷ್ಯ ಬರೀತಾರೆ. ವಾಸುದೇವನಾದ ನನ್ನಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡು ಅಂತ. ಏನು ಆಗಿದೆ ವಾಸುದೇವ ಅಂದರೆ? ವಾಸುದೇವ ಅಂದರೆ ವಸುದೇವನ ಮಗ ಅಂತ ನನಗಿಂತ ಮೊದಲು ನೀವು ಹೇಳ್ತೀರಿ, ಗೊತ್ತು ನನಗೆ. ವಸುದೇವನ ಮಗನಾದ್ದರಿಂದ ಅವನು ವಾಸುದೇವ ಅಂತ. ಆದರೆ ಶಾಸ್ತ್ರದಲ್ಲಿ ವಾಸುದೇವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು, ಬಹಳ ಸುಂದರವಾದ ಶಬ್ದ. ವಸುದೇವ ಅನ್ನೋದಕ್ಕೆ ಮನಸ್ಸು ಅಂತ ಅರ್ಥ. ವಾಸುದೇವ ಅಂದರೆ ಆ ಮನಸ್ಸಿನಲ್ಲಿ ಅನುಭವಕ್ಕೆ ಬರುವಂತಹದ್ದು ಅಂತ ಅರ್ಥ. ಆತ್ಮವಸ್ತುವಿನ ಅನುಭವ ಎಲ್ಲಿ ಬರಬೇಕು? ಮನಸ್ಸಿನಲ್ಲೇ ಬರಬೇಕು. ಅಂದರೆ ಆ ಮನಸ್ಸನ್ನೂ ಸಹ ಬೆಳಗ್ತಾ ಮನಸ್ಸಿನಲ್ಲೇ ಗೋಚರಿಸುವವನು ಯಾರು ಅಂದರೆ ಪರಮಾತ್ಮ. ಹಾಗಾಗಿ ಇನ್ನೊಂದು ಅರ್ಥ ಹೇಳಬೇಕು ಅಂದರೆ, ವಸುದೇವಸ್ಯ ಅಪತ್ಯಂ ಪುಮಾನ್ ಅಂದರೆ ಈ ಮನಸ್ಸು ಎನ್ನುವಂಥದ್ದು ಭಗವಂತನಿಗೂ ಸಹ ಜನ್ಮ ಕೊಟ್ಟಂಥದ್ದು ತಾಣ. ಯಾಕೆಂದರೆ ಅನುಭವಕ್ಕೆ ಬರುವಂಥದ್ದು ಅಲ್ಲ. ಆದ್ದರಿಂದ ಮನಸ್ಸು ಭಗವಂತನಿಗೂ ತಂದೆ, ಭಗವಂತನಿಗೂ ತಾಯಿ ಅಂತ. ಆದರೆ ಆ ಮನಸ್ಸನ್ನು ಭಗವಂತನ ತಂದೆಯೋ ತಾಯಿಯೋ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕು. ಅದರಿಂದ ವಾಸುದೇವ ಅನ್ನೋದಕ್ಕೆ ಅರ್ಥ ಮನಸ್ಸಿನಲ್ಲಿ ಸ್ಫುರಣವಾಗುವಂಥ ಆತ್ಮವಸ್ತು ಅಂತ ಅರ್ಥ. ಇಂತಹ ಆತ್ಮವಸ್ತುವಿಗೆ ನೀ ಎಲ್ಲವನ್ನೂ ಸಮರ್ಪಣೆ ಮಾಡು. ಯಾಕೆ ಇಂಥ ವಿಶಾಲವಾದ ಅರ್ಥ ಅಂದರೆ, ಕೆಲವು ಜನರಿಗೆ ಇಲ್ಲಿ ವಸುದೇವನ ಮಗ ವಾಸುದೇವ ಕೃಷ್ಣ ಅಂತ ಹೇಳಿಬಿಟ್ರೆ ಶೈವರು ಸುಮ್ಮನೆ ಇರ್ತಾರಾ? ಅಲ್ರಿ, ಕೃಷ್ಣನಿಗೆ ಸಮರ್ಪಣೆ ಮಾಡೋದೇನು, ನಾನು ಶಿವನಿಗೆ ಮಾಡ್ತೇನೆ ಅಂತಾರೆ ಅಲ್ವಾ? ಈ ಎಲ್ಲ ಭೇದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ವಾಸುದೇವ ಅನ್ನೋದಕ್ಕೆ ಅರ್ಥ ಹೀಗೆ ಅರ್ಥ, ಮನಸ್ಸಿನಲ್ಲಿ ಸ್ಫುರಣವಾಗುವಂಥ ಆತ್ಮವಸ್ತು ಅಂತ. ಮತ್ತು ಈ ಆತ್ಮತತ್ವವನ್ನು ಪ್ರತಿಪಾದಿಸಲಿಕ್ಕೆ ಹೊರಟಂಥ ಶಾಸ್ತ್ರಕ್ಕೆ ಅಧ್ಯಾತ್ಮ ಅಂತ ಹೆಸರು. ವಾಸ್ತವಿಕವಾಗಿ ಅಧ್ಯಾತ್ಮ ಅನ್ನೋದಕ್ಕೆ ಇನ್ನೂ ಮೂಲಭೂತವಾದ ಒಂದು ಅರ್ಥ ಉಂಟು. ಅಂದರೆ ಆತ್ಮನಿ ಅಧ್ಯಾತ್ಮಂ, ಆತ್ಮವಸ್ತುವಿನಲ್ಲಿ ಯಾವುದು ನಿಂತಿದೆಯೋ ಅದು ಅಧ್ಯಾತ್ಮ, ಶರೀರ ಅಂತ ಅರ್ಥ. ಆತ್ಮವಸ್ತುವಿನಿಂದ ಸಂಬಂಧ ಕಳ್ಕೊಂಡಾಗ ದೇಹ ಏನಾಗುತ್ತೆ? ಅದು ಬಿದ್ದು ಹೋಗುತ್ತೆ. ಹಾಗಾಗಿ ಅಧ್ಯಾತ್ಮ ಅನ್ನೋದಕ್ಕೆ ಅರ್ಥ ದೇಹ ಮತ್ತು ದೇಹದ ಒಳಗಿರುವಂಥ ಆತ್ಮವಸ್ತು, ಇದೆರಡಕ್ಕೂ ಅಧ್ಯಾತ್ಮ ಅಂತ ಹೆಸರು. ಈ ದೇಹ ಮತ್ತು ಆತ್ಮ ಇದೆರಡನ್ನೂ ವಿವೇಚಿಸಿ ಬೇರೆ ಬೇರೆ ಅಂತ ತಿಳಿಸಿ ಉಪದೇಶ ಮಾಡುವಂಥ ಶಾಸ್ತ್ರಕ್ಕೆ ಅಧ್ಯಾತ್ಮ ಶಾಸ್ತ್ರ ಅಂತ ಹೆಸರು. ಇದು ಎರಡನ್ನೂ ಬೇರೆ ಬೇರೆ ಅಂದರೆ ವಿವೇಚನೆ ಮಾಡಿ ಉಪದೇಶ ಮಾಡುವಂಥದ್ದು ಉಪನಿಷತ್ತಾದ್ದರಿಂದ ಆ ಉಪನಿಷತ್ ಎನ್ನುವಂಥ ಶಾಸ್ತ್ರಕ್ಕೆ ವೇದಾಂತ ಶಾಸ್ತ್ರ ಅಂತ ಹೆಸರು ಅಥವಾ ಅಧ್ಯಾತ್ಮ ಶಾಸ್ತ್ರ ಅಂತ ಹೆಸರು. ಇಷ್ಟಾದ ಮೇಲೆ ಈ ಅಧ್ಯಾತ್ಮ ಶಾಸ್ತ್ರದ ಚಿಂತನೆಯಲ್ಲಿಯೇ ತೊಡಗಿದ ಚಿತ್ತಕ್ಕೆ, ಮನಸ್ಸಿಗೆ ಅಧ್ಯಾತ್ಮ ಚೇತಸ್ ಅಂತ ಹೆಸರು. ಅಧ್ಯಾತ್ಮ ಚೇತಸ್ ಅನ್ನೋದಕ್ಕೆ ಏನಂತ ಹೆಸರು? ಮತ್ತೆ ಮತ್ತೆ ಆತ್ಮವಿಚಾರವನ್ನು ಮಾಡುವ ಚಿತ್ತಕ್ಕೆ ಅಧ್ಯಾತ್ಮ ಚೇತಸ್ ಅಂತ ಹೆಸರು. ಇಂತಹ ಈ ಅಧ್ಯಾತ್ಮ ಚೇತಸ್ಸಿನಿಂದ
ಏನಾಗುತ್ತೆ ಕೇಳಿದರೆ ನಿನಗೆ ಒಂದು ನಿಖರವಾದ ಜ್ಞಾನ ಬರುತ್ತೆ. ಏನು ಅಂದರೆ ಪ್ರಪಂಚ ಅಂದರೆ ಇಷ್ಟೇ, ಜಡ ಮತ್ತು ಚೇತನಗಳ ಸಮ್ಮಿಶ್ರಣ. ಈ ಜಡಕ್ಕೆ ಸ್ವತಃ ಅಸ್ತಿತ್ವ ಎನ್ನುವಂತಹದ್ದು ಇಲ್ಲ, ಚೇತನದ ಇರುವಿಕೆಯಿಂದಾಗಿ ಈ ಜಡ ಎನ್ನುವಂತಹದ್ದು ಅದರಲ್ಲಿ ತೋರ್ತದೆ. ಆದ್ದರಿಂದ ನಿನ್ನ ಸಮರ್ಪಣೆ ಹೇಗಿರಬೇಕು ಕೇಳಿದರೆ, ನಾನು ಮಾಡ್ತಾ ಇರುವಂತಹ ಈ ಪೂಜೆ, ಈ ಪುನಸ್ಕಾರ ಇವೆಲ್ಲವನ್ನೂ ಸಹ ನಾನು ಈ ಅಧ್ಯಾತ್ಮ ಚೇತಸ್ಸಿನಿಂದ ಅಂದರೆ ಈ ವಿವೇಕ ಬುದ್ಧಿಯಿಂದ ಆ ಚೈತನ್ಯ ವಸ್ತುವಿಗೆ ಸಮರ್ಪಿಸ್ತಾ ಇದ್ದೇನೆ. ಹೀಗೆ ನೀನು ಕರ್ಮವನ್ನು ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ಕೇಳಿದರೆ ಅಧ್ಯಾತ್ಮ ಚೇತಸ್ಸಿನಿಂದ ಸಮರ್ಪಣೆ ಮಾಡಿದ ಹಾಗೆ ಆಗುತ್ತೆ. ಆದರೆ ನಮಗೇನಾಗುತ್ತೆ ಕೇಳಿದರೆ ಹೀಗೆ ಸಮರ್ಪಣೆ ಮಾಡಬೇಕು ಒಂದು ಸಲನೂ ಈ ಬುದ್ಧಿ ಬರೋದಿಲ್ಲ. ಹಾಗಿದ್ರೆ ಎಲ್ಲಿ ಸಮರ್ಪಣೆ ಮಾಡಿದರೆ ಅದೇ ಮಾತಲ್ಲಿ ಹೇಳಿದಾಗ ಆ ವಿಗ್ರಹಕ್ಕೋ ಅಥವಾ ಪಟಕ್ಕೋ ಅಥವಾ ಆ ಕಲ್ಲಿನ ಶಿಲೆಯಲ್ಲಿರುವಂಥ ವಿಗ್ರಹಕ್ಕೋ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂಥ ಭಾವನೆ ಬಂದುಬಿಡುತ್ತೆ. ಇದಲ್ಲ, ಅದನ್ನು ನೋಡಿದ ತಕ್ಷಣ ನಮಗೆ ಆ ಬುದ್ಧಿ ಜಾಗೃತವಾದರೆ ಆಗ ಅಧ್ಯಾತ್ಮ ಚೇತಸ್ಸಿನಿಂದ ನಾವು ಸಮರ್ಪಿಸಿದಂತೆ ಆಗ್ತದೆ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ನೀನು ಕರ್ಮವನ್ನು ಮಾಡಿ ಪರಮೇಶ್ವರನಂಥ ನನಗೆ ಅಂದರೆ ಆ ಚೈತನ್ಯಕ್ಕೆ ಸಮರ್ಪಿಸು. ನನಗೆ ಇಷ್ಟು ಮಾತ್ರ ಗೊತ್ತಪ್ಪ, ಈ ಜಡ ಚೇತನಗಳು ಎರಡು ವಿಭಾಗ ಇದೆ, ನೀನು ಚೈತನ್ಯ ಸ್ವರೂಪ, ಅದಕ್ಕೆ ನಾನು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡು ಕರ್ಮ ಸಮರ್ಪಣೆ ಮಾಡೋದು. ಆ ಹಿನ್ನೆಲೆಯಲ್ಲಿಯೇ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಿದವಳು ಕೊನೆಗೆ ಒಂದು ಶಬ್ದವನ್ನು ಹೇಳ್ತೇವೆ, ಓಂ ತತ್ ಸತ್ ಅಂತ. ಇದೆಲ್ಲವೂ ಸಹ ಆ ಚೈತನ್ಯ ವಸ್ತುವನ್ನೇ ಹೇಳುವಂತಹ 3 ಶಬ್ದಗಳು. ಗೀತೆ 17ನೇ ಅಧ್ಯಾಯದಲ್ಲಿ ಮುಂದೆ ಬರುತ್ತೆ ಅದು. ಹಾಗಾಗಿ ಅದಕ್ಕೆ ನಾನು ಸಮರ್ಪಿಸಿದ್ದೇನೆ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ 30ನೆಯ ಶ್ಲೋಕ ಆಯಿತು ಅಂತ ಅಂದ್ಕೊಳ್ಳೋಣ. ಇಂದಿನ ಸಮಯ ಆಗಿದೆ. ನಾಳೆ ಸೇರಿದಾಗ 31ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ನಾಳೆ ಚಿಂತನೆ ಉಂಟು, ಮತ್ತು ನಾಡಿದ್ದೂ ಸಹ ಇದರ ಚಿಂತನೆ ಮುಂದುವರಿಯುತ್ತೆ. ಅದನ್ನು ನಾಳೆ ದಿವಸ ರಾಮವರು ಮತ್ತು ನಾನು ನಿಮಗೆ ತಿಳಿಸಲಿಕ್ಕಿದ್ದಾರೆ. ನಾಳೆ 6:30ಗೆ ಸೇರೋಣ. ಎಲ್ಲರಿಗೂ ನಮಸ್ಕಾರ.